सर्गो मृषा धाम्ना स्वेन सदा निरस्तकुहकं सत्यं परं धीमहि दृष्टिश्चित्यप्ययेहार्यति दृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् पुरुषः तस्यैव आद्यो अवतारः कालादयो रूपवते ಅಸ್ವರೂಪಮಪಿ ಪ್ರಿಯತ್ವಾತ್. ಕಾಲಾದಿಗಳು ಪರಮಾತ್ಮನೇ ಅಲ್ಲ, ಅವರ ರೂಪದಂತೆ ಅಷ್ಟೇ ಹೊರತು, ರೂಪದಂತೆ ಅಂದ್ರೇನು, ವಿಭೂತಿ ರೂಪ ಇಟ್ಟಿರ್ತಾನಲ್ಲ ಆ ರೀತಿಯೇ ಹೊರತು ಸಾಕ್ಷಾತ್ ರೂಪಗಳಲ್ಲವಲ್ಲ. ಅಸ್ವರೂಪಮಪಿ ಪ್ರಿಯತ್ವಾತ್, ಸ್ವರೂಪ ಅಲ್ಲದೆ ಹೋದರೂ ಕೂಡ ಪ್ರಿಯವಾದ್ದರಿಂದ ಕಾಲ ಇತ್ಯಾದಿಗಳನ್ನು ದೇವರೇ ಅಂತ ಕರೀತಾರೆ ಹೊರತು ಕಾಲ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಅತ್ಯಂತ ಪ್ರಿಯ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಆದ್ದರಿಂದ. ಪುರುಷಾದ್ಯಾಹರೇ ರೂಪಂ ಬ್ರಹ್ಮಾದ್ಯಾಸ್ತತ್ಪ್ರಿಯಾ ಸ್ಮೃತಾಃ ಸ್ವರೂಪಭೂತಾ ನೈವೈತೆ ತತ್ಸನ್ನಿಧಿಯುತಾ ಅಪಿ ಇತಿ ಪಾದ್ಮೇ. ಪುರುಷಾದ್ಯಾಹ ಹರೇ ರೂಪಂ, ಪುರುಷ ಮೊದಲಾದಂತಹ ಮೊದಲೇ ಪ್ರಥಮಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳಿದಂತಹ ರೂಪಗಳೆಲ್ಲ ಸಾಕ್ಷಾತ್ ರೂಪಗಳು. ಪುರುಷಾದ್ಯಾಹ ಹರೇ ರೂಪಂ ಬ್ರಹ್ಮಾದ್ಯಾಹ ತತ್ಪ್ರಿಯಾ ಸ್ಮೃತಾಃ, ಬ್ರಹ್ಮಾದಿಗಳ ರೂಪ ಅಲ್ಲ, ಅತ್ಯಂತ ಪ್ರೇರಣೆ ಏನಂತ ಕರೀತಾರೆ, ನಾನು ಅವರೇ ಅಂತ ಕರೆಯುವ ಪದ್ಧತಿ ಅಷ್ಟೇ ಹೊರತು ಪ್ರೀತಿ ತೋರಿಸೋದಕ್ಕೆ ಹೊರತು ವಸ್ತುಸ್ಥಿತಿ ಅಲ್ಲ. ಸ್ವರೂಪಭೂತ ನೈವೈತೆ, ಇವರು ಸ್ವರೂಪಭೂತರಾದವರಲ್ಲ. ತತ್ಸನ್ನಿಧಿಯುತಾಪಿ, ತತ್ಸನ್ನಿಧಾನ ಇದ್ದರೂ ಕೂಡ ಸ್ವರೂಪ ಅಲ್ಲ, ಪ್ರಿಯರು ಎಂಬ ಅರ್ಥದಲ್ಲಿ ಮಾತ್ರ ಹೇಳ್ತಾರೆ. ಕಾಲೋ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣ ಏವ ಚ ಮನಶ್ಚ ಪಂಚಭೂತಾನಿ ವಿಕಾರಾಸ್ತ್ರಿಗುಣ ಅಪಿ ನ ಸ್ವರೂಪಂ ಹರೇರೇತತ್ ತಥಾಪ್ಯೇಷು ಹರಿಸ್ಥಿತಃ ಇತಿ ಬ್ರಾಹ್ಮೇ. ಕಾಲಃ ವಸ್ತುಸ್ವಭಾವಶ್ಚ ಪ್ರಕೃತಿಃ ಪ್ರಾಣಃ ಏವ ಚ ಮನಃ ಚ ಪಂಚಭೂತಾನಿ ವಿಕಾರಾಃ ತ್ರಿಗುಣಾಃ ಅಪಿ ನ ಸ್ವರೂಪಂ ಹರೇಃ ಏತತ್ ತಥಾ ಅಪಿ ಯೇಷು ಹರಿಃ ಸ್ಥಿತಃ ಇತಿ ಬ್ರಾಹ್ಮೇ. ಬ್ರಹ್ಮಪುರಾಣದಲ್ಲಿ ಮಾತನ್ನು ಸ್ಪಷ್ಟ ಹೇಳಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ. ಕಾಲಃ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣ ಏವ ಚ, ಇವರೆಲ್ಲ ಕೂಡ ಮನಃ ಚ ಪಂಚಭೂತಾನಿ ವಿಕಾರಾಃ ತ್ರಿಗುಣಾಃ ಅಪಿ ನ ಸ್ವರೂಪಂ ಹರೇಃ, ಇವ್ಯಾವುದು ಹರಿಯ ಸಾಕ್ಷಾತ್ ರೂಪ ಅಲ್ಲ. ಏತತ್ ತಥಾ ಅಪಿ ಯೇಷು ಹರಿಃ ಸ್ಥಿತಃ, ಆದರೆ ಅವುಗಳಲ್ಲಿ ಪರಮಾತ್ಮ ಇದ್ದೇನು ಮಾಡ್ತಾನೆ, ವಿಷಯ ಅನುಗ್ರಹ ಮಾಡ್ತಾನಾದ್ರಿಂದ ಅವನೇ ಅಂತ ಕೆಲವು ಕಡೆ ಕರೀತಾರೆ ಹೊರತು ಅಭೇದ ಅಲ್ಲ. ದ್ರವ್ಯಂ ಕರ್ಮ ಸಹ ಅದೇ ಬಂತಲ್ಲ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವ ಜೀವ ಏವ. ಯಾವುದೇ ವಸ್ತುವಿನ ಯಾವುದೇ ಸ್ವಭಾವವು ಕೂಡ ಮೂಲತಃ ಭಗವದಧೀನ, ಅದು ಭಗವಂತನೇ ಅಲ್ಲ, ಭಗವದಧೀನ. ಅವರೆಲ್ಲ ಒಂದೇ ಅಂತ ಹೇಳಿದರೆ ಅದು ಸರಿ ಹೋಗೋದಿಲ್ಲ. ಸತ್ ಪ್ರಾಣ ಸದಿತಿ ಪ್ರಾಣ ಇತಿ ಶ್ರುತೇ, ಅಲ್ಲಿ ಸತ್ ಅನ್ನೋ ಪದ ಬಂತು. ಸತ್ ಅಂದರೆ ಏನು ಅಂದರೆ ಪ್ರಾಣದೇವರು ಅಂತ ಅರ್ಥ. ಸತ್ ಅನ್ನೋದಕ್ಕೆ ಪ್ರಾಣ ಅಂತ ಅರ್ಥ ಹೊರತು ಈ ರೀತಿಯ ಬೇರೆ ರೀತಿಯ ಅರ್ಥ ಅಲ್ಲ. ಎಲ್ಲಿದೆ ಇದು, ಅದ್ ಪುರುಷ ಪರಸ್ಯ ಕಾಲಃ ಸ್ವಭಾವ ಸದಸನ್ಮನಶ್ಚ ಸತ್ ಅಸನ್ಮನಶ್ಚ, ಅಲ್ಲಿ ಸತ್ ಅಂತ ಹೇಳಿದರೆ ಪ್ರಾಣದೇವರು ಅಂತಲೂ ಅರ್ಥ. ಸ್ವಯಂ ವಿಕಾರೋ ಇಂದ್ರಿಯಾಣಿ ವಿರಾಟ್ ಸ್ವರಾಟ್, ನೋಡಿದ್ರೆ ಇವೆಲ್ಲ ದೇವರು ಅಂತ ಕಾಣಿಸುತ್ತೆ. ಈ ಶ್ಲೋಕ ಓದಿಬಿಟ್ರೆ ಇವೆಲ್ಲ ದೇವರೇ ಅಂತ ಹೇಳಿ, ಆದರೆ ಅದಲ್ಲ ಅಂತ ಸ್ಪಷ್ಟೀಕರಣವನ್ನು ಪುರಾಣದ ವಾಕ್ಯದಿಂದನೇ ಪರಿಹಾರ ಮಾಡಿದ್ದರಿಂದ ಸಮಸ್ಯೆ ಬರೋದಿಲ್ಲ. ದ್ರವ್ಯಂತು ಪಂಚಭೂತಾನಿ ವಿಕಾರೋ ಅಂಡಮುದಾಹೃತಂ ವಿರಾಜಂ ಗರುಡಂ ಪ್ರಾಹು ಸ್ವರಾಡೇಂದ್ರ ಉದಾಹೃತ ಇತಿ ಷಡ್ಗುಣ್ಯೆ. ದ್ರವ್ಯಂ, ಇಲ್ಲಿ ದ್ರವ್ಯ ಅನ್ನೋ ಪದ ಬಂತು. ದ್ರವ್ಯ ಅಂದರೆ ಏನೇನು ತಗೊಳ್ಬೇಕು ಅಂದರೆ ಪಂಚಭೂತಾನಿ ವಿಕಾರ ಅಂಡಂ ಉದಾಹೃತ, ಇವಿಷ್ಟು ಕೂಡ. ವಿರಾಜಂ ಗರುಡಂ ಪ್ರಾಹು, ವಿರಾಟ್ ಅಂತ ಪದ ಬಂತಿದೆ. ಸ್ವರಾಟ್ ವಿರಾಟ್ ಅನ್ನೋ ಪದ ಬಂತು. ವಿರಾಟ್ ಅಂದರೆ ಗರುಡ ಅಂತ ಅರ್ಥ. ಸ್ವರಾಟ್ ಅಂದರೆ ಸ್ವರ್ಗದ ರಾಟ್ ಇಂದ್ರ ಅಂತ ಅರ್ಥ. ಇಲ್ಲಿರೋ ಅನೇಕ ಪದಗಳಿಗೆ ಅರ್ಥ ವಿಶೇಷ ತಾತ್ಪರ್ಯ ಎಲ್ಲವನ್ನು ಕೂಡ ಇಷ್ಟು ಕೊಟೇಶನ್ಗಳ ಮೂಲಕ ತಿಳಿಸಿದರು. ಸರ್ವೇತು ರೂಪವದ್ವಿಷ್ಣೋ ವಿಶೇಷೇಣ ವಿಭೂತಿಮತ್ ಅತಿಪ್ರಿಯತ್ವಾತ್ ನೈವೈತತ್ ಸ್ವರೂಪಮಪಿ ಭಣ್ಯತೆ ಇತಿ ಸ್ಕಾಂದೆ.
ದೃಷ್ಟಾಂತ ಕೊಡ್ತಾರೆ ಮತ್ತೆ. ಸರ್ವೇತು ರೂಪವದ್ ವಿಷ್ಣೋ, ಇವೆಲ್ಲವೂ ಕೂಡ ವಿಷ್ಣುವಿನ ರೂಪ ಇದ್ದಂತೆ ಹೊರತು ರೂಪ ಅಲ್ಲ. ಹೇಗೆ ವಿಭೂತಿವದ್, ವಿಭೂತಿ ರೂಪ ಹೇಗೋ ಹಾಗೆ. ವಿಭೂತಿ ರೂಪವನ್ನು ಪ್ರಹ್ಲಾದಶ್ಚಾಸ್ಪಿ ದೈತ್ಯಾನಾಂ, ಪ್ರಹ್ಲಾದನೇ ಕೃಷ್ಣ ನರಸಿಂಹನ ಹೇಗಿದ್ರೆ ಅಲ್ಲ, ಸನ್ಯ ವಿಭೂತಿ ರೂಪ ಇದೆ ಅಂತ ಅರ್ಥ ಹೇಗೋ ಇಲ್ಲೂ ಕೂಡ ಇವುಗಳಲ್ಲಿ ವಿಶೇಷ ರೂಪ ಇದೆ, ವಿಭೂತಿ ಇಟ್ಟಿದ್ದಾನೆ ಅಂತ ಅರ್ಥ. ಅತಿಪ್ರಿಯತ್ವಾತ್ ನೈವೈತತ್ ಸ್ವರೂಪಮುಪಿ ಭಂಡ್ಯತೆ ಇತಿ ಸ್ಕಾಂದೆ. ಸ್ವರೂಪ ಅಲ್ಲದೆ ಹೋದರೂ ಕೂಡ ಅತ್ಯಂತ ಪ್ರೀತಿ ತೋರಿಸೋದಕ್ಕೋಸ್ಕರ ಹೇಳ್ತಾರೆ ಹೊರತು ಅದು ವಸ್ತುಸ್ಥಿತಿ ಅಲ್ಲ. ಇನ್ನು ಅವಸರ ಮೋಹನ ಇದ್ದಿದ್ದೆ. ಸತೋ ಮಹತ್ವಂತು ಮಹೋ ವಿಶೇಷ ಪ್ರಾಪ್ತಿಶಕ್ತಿತ ವಿಭೂತಿರ್ಲಕ್ಷಣೋನ್ನಾಹೋ ಲಕ್ಷ್ಮೀ ಶಬ್ದೇನ ಭಣ್ಯತೆ ಇತಿ ಬ್ರಹ್ಮತರ್ಕೆ. ಸತೋ ಮಹತ್ವಂತು ಮಹಃ, ಸ್ವಂತ ಮಹತ್ವ ಇದ್ದರೆ ಮಹಾ ಅಂತ ಕರೀತಾರೆ. ಅದು ಬೈ ಇಟ್ ಸೆಲ್ಫ್ ಗ್ರೇಟ್, ಅದು ಬೇರೆ ಯಾವ ಕಾರಣವೂ ಇಲ್ಲ. ಎರಡನೇದು ವಿಶೇಷ ಪ್ರಾಪ್ತಿ ಶಕ್ತಿತ, ವಿಶೇಷ ಪ್ರಾಪ್ತಿ ಶಕ್ತಿತಾದ ವಿಭೂತಿ ಅಂತ ಕರೀತಾರೆ. ಆಗ ಶಕ್ತಿ ಇಲ್ಲ, ಆದರೆ ವಿಭೂತಿಯಿಂದಾಗಿ ಶಕ್ತಿ ಬಂತು. ಇವತ್ತು ಕಬ್ಬಿಣ ಬೆಂಕಿ ಅಲ್ಲ, ಕಾಯಿಸಿದ್ದಕ್ಕೆ ಹೊಸ ಶಕ್ತಿ ಬಂತು ಅದಕ್ಕೀಗ. ಆದರೆ ಸೋದ್ರೆ ಹೋಗ್ಬಿಡುತ್ತೆ ಮತ್ತೆ. ಇದಕ್ಕೇನಂತ ಕರೀತಾರೆ, ಉದಾಹರಣೆಗೆ ಬೆಂಕಿ ಕಂಡ್ರೂ ಕೂಡ ರಾಡ್ ಬೆಂಕಿ ಅಲ್ಲ, ಅದೇ ರೀತಿಯೇ ಅದು ಅಲ್ಲಿರೋದು ನಿಜ. ಆ ರೀತಿ ಬೇರೆ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರಾಡಿಂದ ಮಾಡೋ ಕೆಲಸ, ರಾಡನ್ನು ಕಾಯಿಸಿ ನಾವು ಏನು ಕೆಲಸ ಮಾಡ್ತೇವೆ ಅದೇ ರೀತಿ ಈ ಇದನ್ನ ಕಾಯಿಸಿ, ಸೌದೆ ಕಾಯಿಸಿ ಮಾಡ್ಲಿಕ್ಕೆ ಬರಲ್ಲ. ಸೌದೆ ಬೂದಿ ಆಗಿಬಿಡುತ್ತೆ, ರಾಡ್ ಬೂದಿ ಆಗೋದಿಲ್ಲ. ಅದು ಹೋದ ತಕ್ಷಣ ಮತ್ತೆ ಏನಾಗಿರೋ ರಾಡಾಗಿ ಉಳ್ಕೊಂಬಿಡುತ್ತೆ. ಇದು ಸೌದೆ ಉಳ್ಕೊಳ್ಳೋದು ಹೋಗ್ಬಿಟ್ಟಿರತ್ತೆ, ಬೂದಿ ಆಗಿಬಿಟ್ಟಿರತ್ತೆ. ಆಗಲೇ ಅಂದರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಪರಮಾತ್ಮ ತೋರಿಸ್ತಾರೆ. ಆ ರೀತಿಯೇ ಸನ್ನಿಧಾನ ಬೇರೆ ಬೇರೆ ರೀತಿ ಇಟ್ಟಿರ್ತಾರೆ. ಸ್ವತೋ ಮಹತ್ವಂತು ಮಹೋ, ಅದಕ್ಕೆ ಅತಿಪ್ರಿಯ ದೈವೈತ ಸ್ವರೂಪಮಪಿ ಭಣ್ಯತೆ ಅಲ್ಲ, ಅದು ಸ್ವರೂಪ ಅಂತ ಕರೀತಾರೆ ಕೆಲವು ಕಡೆಗೆ, ಬೇರೆ ಬೇರೆ ದೃಷ್ಟಿಯಿಂದ ಅಲ್ಲ. ಸತೋ ಮಹತ್ವಂತು ಮಹಃ ವಿಶೇಷ ಪ್ರಾಪ್ತಿ ಶಕ್ತಿತಾ ವಿಭೂತಿ ಲಕ್ಷಣೋನ್ನಾಹೋ ಲಕ್ಷ್ಮೀ ಶಬ್ದೇನ ಭಣ್ಯತೆ. ಲಕ್ಷ್ಮಿ ಅಂತ ಯಾವುದು ಕರೀತಾರೆ ಕೆಲವನ್ನ ಅಂದರೆ ಲಕ್ಷಣ ಉನ್ನಾಹ. ಲಕ್ಷ್ಮಿ ಅಂದರೆ ಲಕ್ಷ್ಮ ಅಂದರೆ ಲಕ್ಷಣ. ಸಕಲ ಲಕ್ಷಣಗಳನ್ನು ಹೊಂದಿರೋದ್ರೆ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಅಂತ ಹೆಸರು. ಸಕಲ ಲಕ್ಷಣ, ಪುರುಷ ಲಕ್ಷಣ ದೇವರಲ್ಲಿ ಹೇಗಿದೆಯೋ ಹಾಗೆ ಸ್ತ್ರೀ ಲಕ್ಷಣಗಳೆಲ್ಲ ಪೂರ್ತಿಯಾಗಿ ಯಾರಲ್ಲಿದೆ, ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿದೆ. ಲಕ್ಷಣ ಉನ್ನಹ, ಲಕ್ಷಣಗಳನ್ನು ಅತಿಯಾಗಿ ಹೊಂದಿರೋದಕ್ಕೆ ಲಕ್ಷ್ಮಿ ಅಂತ ಕರೀತಾರೆ ಹೊರತು ಈ ರೀತಿ ಅಲ್ಲ. ಲಕ್ಷ್ಮೀ ಶಬ್ದೇನ ಭಣ್ಯತೆ ಇತಿ ಬ್ರಹ್ಮತರ್ಕೆ. ಈಗೆಲ್ಲ ಪ್ರತಿಯೊಂದನ್ನು ಸ್ಪಷ್ಟಪಡ್ತಾ ಹೋದ್ರು. ಅದಾದ ಮೇಲೆ ಪ್ರಧಾನತ್ವೇನ ಸರ್ವಸ್ಮಾನ್ ಮತ್ಸ್ಯ ಕೂರ್ಮಾದಯೋ ಹರೇಃ ಅವತಾರಾಃ ಶ್ರುತೌ ಖ್ಯಾತಾಃ ಸೈವೈತೆ ತತಸ್ಮೃತಾಃ. ಪ್ರಧಾನತ್ವೇನ ಸರ್ವಸ್ಮಾತ್ ಮತ್ಸ್ಯ ಕೂರ್ಮಾದಯಃ ಹರೇಃ ಅವತಾರಾಃ. ಎಲ್ಲದಕ್ಕೂ ಪ್ರಧಾನವಾದ್ದರಿಂದ ಮತ್ಸ್ಯ ಕೂರ್ಮಾದಿಗಳು ಸಾಕ್ಷಾತ್ ಶ್ರೀಹರಿಯ ಅವತಾರಗಳು ಅಂತ ಹೇಳಿ ಶ್ರುತೌ ಖ್ಯಾತಾಃ, ವೇದದಲ್ಲೇ ಖ್ಯಾತಿ ಬಂದು ಹೋಗಿದೆ. ಸಯೇವಯೇತೆ ತತಸ್ಮೃತಃ. ಆದ್ದರಿಂದ ಮತ್ಸ್ಯ ಅಂದರೆ ಮತ್ಸ್ಯನೇ, ಮತ್ಸ್ಯ ನಾರಾಯಣನೇ. ಆದರೆ ಉಳಿದವ್ರ ಬಗ್ಗೆ ಹಾಗೆ ಅರ್ಥ ಮಾಡಿಕೊಡು. ನ ಸ್ವರೂಪಂತು ಬ್ರಹ್ಮಾದ್ಯಾಹ, ಬ್ರಹ್ಮಾದಿಗಳ ಮಾತ್ರ ಸ್ವರೂಪ ಅಲ್ಲ. ಸ್ಮೃತ ಮಾಯಾವಿಭೂತಯ ವಿಶೇಷವಾಗಿ ಶ್ರೇಷ್ಠ ವಿಭೂತಿಗಳೇ ಹೊರತು ಬೇರೆ ವಿಭೂತಿಗಳಲ್ಲೂ ಕೂಡ ತಾರತಮ್ಯ. ಬ್ರಹ್ಮದೇವರಲ್ಲಿರ್ತಕ್ಕಂಥ ವಿಭೂತಿ ಭಾರಿ ದೊಡ್ಡದು, ಅಸಲಿ ಸಾರ ಕಡಿಮೆ ಆಗ್ತಾ ಬರುತ್ತೆ ತಾರತಮ್ಯ ಈ ರೀತಿ ಬಂದಾಗ, ಅವರೋಹಣ ಮಾಡಿದಾಗ. ನ ಸ್ವರೂಪಂತು ಬ್ರಹ್ಮಾದ್ಯಾಹ ಸ್ಮೃತಾಃ ಮಾಯಾವಿಭೂತಯ ಸ್ವೇಚ್ಛೆಯ ಯೇಷಾಂ ವಿಶಿಷ್ಟತ್ವಂ ಕುರುತೆ ತಥಾ ಸ್ಮೃತಃ ಇತಿ ವ್ಯೋಮಸಂಹಿತಾಯ. ಪರಮಾತ್ಮನ ಇಚ್ಛೆಯಿಂದ ಅವುಗಳಲ್ಲಿ ವೈಶಿಷ್ಟ್ಯವನ್ನು ತಂದುಕೊಡ್ತಾನೆ ಹೊರತು ಬೇರೆ ರೀತಿ ಅಲ್ಲ. ಇವೆಲ್ಲ ಕೂಡ ಭಗವದ್ಗೀತೆ ಬೇಕು. ಇವೆಲ್ಲ ವಿಭೂತಿ ಸ್ಪಷ್ಟೀಕರಣಕ್ಕೆ ಇವೆಲ್ಲ ನೋಡ್ಕೋಬೇಕು. ಅಲ್ಲಿ ಎರಡೂ ಕಡೆ ಹೇಳದೇ ಇರೋದು ಇಲ್ಲಿ ಹೇಳಿದ್ದಾರೆ. ಯಜ್ಞ ಶಬ್ದೋಜಿತೌ ದೌತು ದೇವೋ ಲೋಕ ಪುರಸ್ಕೃತೌ ಏಕೋ ನಾರಾಯಣಸ್ತತ್ರ ರುದ್ರಃ ಛಿನ್ನಸ್ತಥಾ ರುದ್ರಛಿನ್ನಸ್ತಥಾ ಪರಃ ಸತು ಯಜ್ಞಾಭಿಮಾನಿ ಸ್ಯಾತ್ ತತ್ಪತಿ ಕೇಶವಸ್ಮೃತಃ ಇತಿ ಪಾತ್ಮೇ. ಯಜ್ಞ ಶಬ್ದೋದಿತೌ ದೌತು ದೇವೌ ಲೋಕ ಪುರಸ್ಕೃತೌ. ಯಜ್ಞ ಶಬ್ದಕ್ಕೆ ಎರಡು ಅರ್ಥ ಇದೆ, ಇಬ್ಬರು ದೇವತೆಗಳಿದ್ದಾರೆ. ಏಕೋ ನಾರಾಯಣಸ್ತತ್ರ ರುದ್ರಛಿನ್ನಸ್ತಥಾ ಪರಃ. ಇನ್ನೊಬ್ಬರು ಅಂತ ಕೇಳಿದರೆ ಇನ್ನೊಬ್ಬ ನಾರಾಯಣ ಬೇರೆ, ಈ ನಾರಾಯಣ ಬೇರೆ. ಸತು ಯಜ್ಞಾಭಿಮಾನಿ ಸ್ಯಾತ್ ತತ್ಪತಿ ಕೇಶವಸ್ಮೃತಃ. ಅದಕ್ಕೆ ಯಜ್ಞ ಒಬ್ಬ ಯಜ್ಞ ಈತ, ಇನ್ನೊಬ್ಬರು ಅಂತ ಕೇಳಿದರೆ ಈ ಇಂದ್ರದೇವರ ಮಗ ಯಜ್ಞ ಶಂಭು ಅಂತ ಇಬ್ಬರಿದ್ದಾರೆ, ಅವರಿದ್ದಾರೆ. ಅದಕ್ಕೆ ಯಜ್ಞ ಅಂದ ತಕ್ಷಣ ಏನು ತಿಳ್ಕೊಳಕ್ಕೆ ಹೋಗಬಾರ್ದು. ಬ್ರಹ್ಮ ಅಂದ ತಕ್ಷಣ ಬ್ರಹ್ಮ ಎಷ್ಟು ಜನಕ್ಕೆ ಅರ್ಥ ಇದೆ. ಬ್ರಹ್ಮ ಅಂದರೆ ನಾರಾಯಣ, ಬ್ರಹ್ಮ ಅಂದರೆ ಬ್ರಹ್ಮದೇವರು, ಬ್ರಾಹ್ಮಣ ಜಾತಿ,
ಜ್ಞಾನಿ, ವೇದಗಳು ಬೇಕಾಷ್ಟು ಅರ್ಥ ಇದೆ. ಜೀವ ಅರ್ಥ ಇಲ್ಲ, ಇದು ಕಡ ಹಾಗೇನೆ. ಹೌದೌದು, ಈಗ ಇನ್ನೊಂದು ಹೆಸರು ನಾಮಾಂತರ. ಇನ್ನೊಬ್ಬ ಶಂಭು ಅಂತೇಳಿ. ಯೇ ಸತು ಯಜ್ಞಾಭಿಮಾನಿ ಸ್ಯಾತ್ ತತ್ಪತಿ ಕೇಶವಸ್ಮೃತಃ ಇತಿ ಪಾದ್ಮೆ. ಅಲ್ಲಿಗೆ ಅಧ್ಯಾಯ ಮುಗಿತು. ಈಗ ಸಪ್ತಮೋಧ್ಯಾಯ. ಇದಿಷ್ಟು ಸೃಷ್ಟಿ ಪ್ರಕರಣದ ಒಂದು ಮುಖ ಹೇಳಿ, ಇಲ್ಲಿ ದೇವರ ಅವತಾರಗಳನ್ನ ಹೇಳಕ್ಕೆ ಶುರು ಮಾಡಿದ್ರಲ್ಲ, ಅದು ವಿವರಣೆ ಪೂರ್ತಿ ಈ ಅಧ್ಯಾಯದಲ್ಲಿ ಮಾಡ್ತಾರೆ. ದೇವರ ರೂಪಗಳ ವರ್ಣನೆ, ಸಾಕ್ಷಾತ್ ರೂಪಗಳ ವರ್ಣನೆ ಇಲ್ಲಿ ಮಾಡ್ತಿರೋದೆಲ್ಲ. ಕೆಲವು ಅವತಾರದ್ದಿದೆ, ಹೆಚ್ಚಾಗಿ ಸಾಕ್ಷಾತ್ ರೂಪಗಳು ಮೊದಲೇ ಹೇಳ್ತಾರೆ. ಯಜ್ಞ ರೂಪವನ್ನು ಹೇಳ್ತಾರೆ ಫಸ್ಟಿಗೆ. ಯಜ್ಞದಲ್ಲಿ ಮುಗಿದಾಗಿತ್ತು, ಯಜ್ಞನೇ ಮುಂದುವರಿಸ್ತಾರೆ. ಅದಂದರೆ ಚಿನ್ನ ಅಂತ ಹೇಳಿದರೆ ಅನುಗ್ರಹೀತ ಅಂತ ಅರ್ಥ ಅಷ್ಟೇ ಇರಲಿ. ಅವರಿಗೆ ಅನುಗ್ರಹೀತರಾದವರು ಬೇರೆಯವರು. ಜಾತೋ ರುಚೇರಜನಯತ್ ಸುಯಶಾಸ್ಸು ಯಜ್ಞ ಆಕೂತಿ ಸೂದುರಮರಾನಥ ದಕ್ಷಿಣಾಯಾಂ ಲೋಕತ್ರಯಶ್ಚ ಮಹತಿ ಮಹರದ್ಯದಾರ್ತಿಂ ಸ್ವಯಂಭುವೇನ ಮನುನಾ ಹರಿರಿತ್ಯನುಕ್ತಃ. ಇದಿಷ್ಟು ಈಶಾವಾಸ್ಯಕ್ಕೂ ಓದ್ಕೋಬೇಕು. ಈಶಾವಾಸ್ಯಕ್ಕೆ ದೇವತೆ ಯಾರೋ? ಯಜ್ಞ. ಆ ಯಜ್ಞದ ಬಗ್ಗೆ ಇಲ್ಲಿ ಮಾಹಿತಿ, ಅನೇಕ ಮಾಹಿತಿ ಸಿಗುತ್ತೆ. ಇಲ್ಲಿಂದ ಶಿಫ್ಟ್ ಮಾಡಿಕೊಂಡ್ರೆ ಇದಿಷ್ಟನ್ನು ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಜಾತೋ ರುಚೇ ಅಜನಯತ್ ಸುಯಶಃ ಸುಯಜ್ಞ ಆಕೂತಿ ಸೂನು ಅಮರಾನಥ ದಕ್ಷಿಣಾಯಾಂ ಲೋಕತ್ರಯಸ್ಯ ಮಹತೀಂ ಅದ್ಯದಾರ್ತಿ ಅಹರದ್ ಆರ್ತಿಂ ಸ್ವಯಂಭುವೇನ ಮನುನಾ ಹರಿರಿತಿ ಅನೂಕ್ತಃ. ಜಾತಃ ರುಚೇಃ ಅಜನಯತ್ ಸುಯಶಃ ಸುಯಜ್ಞಃ. ಸುಯಜ್ಞಃ ಯಜ್ಞರೂಪನಾದ ಪರಮಾತ್ಮ ರುಚೇಃ ಜಾತಃ, ರುಚಿಯನ್ನು ಪ್ರಜಾಪತಿಯಿಂದ ಹುಟ್ಟಿದವನು. ಸುಯಶಃ ಮಹತ್ತರವಾದ ಸಾಕ್ಷಾತ್ ನಾರಾಯಣ ಅಂತ ಕೀರ್ತಿ ಹೊಂದಿದವನು. ಆಕೂತಿ ಸೂನು, ತಾಯಿ ಯಾರೋ? ಆಕೂತಿ. ಆಕೆ ಯಾರೋ? ಮಗಳು. ಸೂನು ಅಮರಾನಥ ದಕ್ಷಿಣಾಯಾಮ್. ದಕ್ಷಿಣ ಯಾರೋ? ಪರಮಾತ್ಮ ಯಜ್ಞರೂಪದ ಪತ್ನಿ ದಕ್ಷಿಣ. ಇವರಿಬ್ಬರು ಕೂಡ ಅಣ್ಣ ತಂಗಿ, ಸ್ವರೂಪದಲ್ಲಿ ಗಂಡ ಹೆಂಡತಿ, ಅವತಾರದಲ್ಲಿ ಹೀಗೆ. ಹಾಂ, ಪ್ರಜಾಪತಿ ಅಂತ ಕರೀತಾರೆ, ನೀವೇ ಹೇಳಿ. ಪ್ರಜಾಪತಿ ಮುಖ್ಯತಃ ನಾರಾಯಣ ಪ್ರಜಾಪತಿ ವಿಷ್ಣು ಸಹಸ್ರನಾಮದಲ್ಲಿ. ಅನಂತರ ಬ್ರಹ್ಮದೇವರು, ಅನಂತರ ಕಶ್ಯಪಾದಿಗಳು, ದಕ್ಷಾದಿಗಳು. ಯಾರು ಪ್ರಜಾವೃದ್ಧಿ ಹೆಚ್ಚು ಮಾಡ್ತಾರೆ ಅವರೆಲ್ಲ ಏನು? ಪ್ರಜಾಪತಿಗಳು. ಇವ್ರು ಎಂಥ ಸಾಕ್ಷಾತ್ ಪರಮಾತ್ಮರನ್ನೇ ಪಡೆದ ಬೇರೆ, ಪ್ರಜಾಪತಿ ಆಗದೆ ಇನ್ನೇನು? ದಕ್ಷಿಣಾಯಾಮ್, ದಕ್ಷಿಣ ರಮಾರೂಪ. ಲೋಕತ್ರಯಸ್ಯ ಮಹತೀಂ ಅಹರದ್ಯದಾರ್ತಿಂ. ಲೋಕತ್ರಯಕ್ಕಿನ ಆರ್ತಿ, ನೋವಿತ್ತಲ್ಲ, ಅದನ್ನೆಲ್ಲ ಪರಮಾತ್ಮ ಮಹತೀಂ ಆರ್ತಿಂ, ದೊಡ್ಡ ಆಪತ್ತನ್ನು ಪರಿಹಾರ ಮಾಡಿದ. ಜೊತೆಗೆ ಯಾವಾಗ ಮಾಡಿದ? ಸ್ವಯಂಭುವೇನ ಮನುನಾ ಹರಿರೀತಿ ಅನುಕ್ತಃ. ಸ್ವಯಂಭೂ ಮನುವಿನಿಂದ ಸ್ತುತಿಸಲ್ಪಟ್ಟಾಗ ಪ್ರಾದುರ್ಭೂತನಾಗಿ ದುಷ್ಟರನ್ನು ಸಂಹಾರ ಮಾಡಿದ. ಇದಿಷ್ಟು ಒಂದು ಶ್ಲೋಕ ಎಷ್ಟು ವಿಷಯ ಪ್ಯಾಕ್ ಮಾಡಿದ್ದಾರೆ ನೋಡ್ರಿ. ತಂದೆ ಯಾರು, ತಾಯಿ ಯಾರು, ಎಲ್ಲಿ ಅವತಾರ ಮಾಡಿದ್ದು, ಪತ್ನಿ ಯಾರು, ಏನು ಕೆಲಸ ಮಾಡಿದ, ಯಾವಾಗ ಮಾಡಿದ, ಯಾರು ಕೊಟ್ಟರು, ಇಷ್ಟೆಲ್ಲ ಬೇರೆ ಯಾವ ಕವಿಗಳು ಒಂದು ಸಿಕ್ಕರೆ ಒಂದು 10 ಶ್ಲೋಕ ಬರೀಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಬೆಳೆಸಬೇಕು, ಕವಿ ಅನಿಸ್ಕೋಬೇಕು ಅವ್ರಿಗೆ ಮುಖ್ಯವಾಗಿ. ಇಲ್ಲ ಯಾವುದೂ ಇಲ್ಲ. ಏನ ದುರ್ಗಾ ಎರಡೇ ಅಷ್ಟೇ, ಅಂಥದ್ದು ಅಷ್ಟೇ ಪ್ರಸಿದ್ಧವಾಗಿರೋದು ಎರಡು. ಆದರೆ ಅಲ್ಲಿ ಏನಾಗಲಿಲ್ಲ, ಗಂಡ ಹೆಂಡತಿ ಆಗಲಿಲ್ಲ. ಇಲ್ಲಿ ಆಗ್ತಾರೆ, ಇದು ವಿಶೇಷ. ಇದು ಆಗಿದ್ದು ಭಾರಿ ವಿಶೇಷ. ಅದು ಕ್ರಿಯಾಭಿಮಾನಾತ್ ಯಜ್ಞೋಸೌ ಇಂದ್ರಸೂನು ಪ್ರಕೀರ್ತಿತಃ ಯಜ್ಞೇಶತ್ವಾತ್ ಸ್ವಯಂ ವಿಷ್ಣು ಯಜ್ಞೋ ರುಚಿಸುತ ಸ್ಮೃತಃ ಇತಿ ಪಾದ್ಯ. ಹಿಂದೆ ಕ್ಲಿಯರ್ ಮಾಡ್ತಾರೆ. ಕ್ರಿಯಾಭಿಮಾನಾತ್ ಯಜ್ಞ ಅಸೌ ಇಂದ್ರಸೂನು ಪ್ರಕೀರ್ತಿತಃ. ಯಾರು ಈ ಇಂದ್ರಸೂನು ಇದ್ದಾರಲ್ಲ, ಇದು ಕ್ರಿಯಾಭಿಮಾನಿ ಅಷ್ಟೇ. ಯಜ್ಞೇಶತ್ವಾತ್, ಆ ವಿಷ್ಣು ಮಾತ್ರ ಯಜ್ಞೇಶ. ಯಜ್ಞದ ಸ್ವಾಮಿ. ಯಜ್ಞದ ಸ್ವಾಮಿ ಅಲ್ಲ, ಯಜ್ಞಕ್ರಿಯೆ ಒಂದು ಭಾಗದ, ಮತ್ತು ಕ್ರಿಯಾ ಅಂದರೆ ಓಡಾಡುವ ಕ್ರಿಯೆ, ಪಾದ, ಅದಕ್ಕೆ ಅಭಿಮಾನಿ ದೇವತೆ ಅಷ್ಟೇ. ಯಜ್ಞೇಶತ್ವ ಸ್ವಯಂ ವಿಷ್ಣು ಯಜ್ಞೋ ರುಚಿಸುತ ಸ್ಮೃತಃ. ಆತ ಇಂದ್ರಸೂನು, ಈತ ರುಚಿಸುತ. ಅಪ್ಪಂದ್ರೆ ಬೇರೆ ಇನಿಷಿಯಲ್ ಚೇಂಜ್ ಆಗಿಬಿಡುತ್ತಲ್ಲ, ಹಾಗೆ ತಂದೆ ಇಬ್ಬರು ಯಾವ್ದಾದ್ರು ಕೂಡ ಯಜ್ಞ ಅಂತ ಹೆಸರಿದ್ರು ಕೂಡ ರುಚಿಸುತಃ ಸಾಕ್ಷಾತ್ ನಾರಾಯಣ, ಇಂದ್ರಸುತಃ ನಾರಾಯಣ ಅಲ್ಲ. ಈ ಸ್ಪಷ್ಟೀಕರಣ ಗೊತ್ತಿಲ್ಲದೇನೆ ಏನು ಮಾಡ್ಕೊಂಡ್ಬಿಡ್ತಾರೆ, ಕನ್ಫ್ಯೂಸ್ ಮಾಡಿಕೊಂಡು ಬೆಳೀತಾರೆ. ಎಲ್ಲ ಹೇಗೆ ಬಿಡಿಸಿ ಓದಬೇಕು ಹೇಳ್ಕೊಡ್ತಾರೆ. ಹರಿರೀತಿ ಜ್ಞಾತ್ವ ಈಶಾವಾಸ್ಯಂ ಇತ್ಯಾದಿನ ಅನುಕ್ತ. ಹರಿರೀತ್ಯ ಅನುಕ್ತ ಎಂಬುದು ಅಷ್ಟು ಸ್ಪಷ್ಟ ಅರ್ಥ ಆಗಲ್ಲ ತಕ್ಷಣವೇ.
ಅದಕ್ಕೇನು ಅಂದರೆ ಹೇಳ್ತಾರೆ, ಹರಿ ರೀತಿ ಜ್ಞಾತ್ವಾ ಈಶಾವಾಸ್ಯಂ ಇತ್ಯಾದಿನ ಅನುಕ್ತಃ. ಹರಿ ಅಂತ ತಿಳ್ಕೊಂಡೇನೆ ಯಜ್ಞ ನಿಜವಾಗ್ಲೂ ತನ್ನ ಮಗಳ ಮಗ. ಆಮೇಲೆ ಏನು ಮಾಡ್ಕೊಂಡ, ತನ್ನ ಮಗನ ಮಾಡ್ಕೊಂಡ, ಮಗಳ ಮಗನನ್ನು ತನ್ನ ಮಗನ ಮಾಡ್ಕೊಂಡ. ಆ್ಯಕ್ಚುಲಿ ಮೂಲತಃ ಯಾರೋ ದೇವರು. ಈ ಎರಡೂ ಕೂಡ ಲೋಕಕ್ಕೆ ನಿಜವಾಗ್ಲೂ ಯಾರು ಅಂದರೆ ಹರಿರೀತ್ಯನುಕ್ತಃ, ಸಾಕ್ಷಾತ್ ಹರಿ ಅಂತ ತಿಳ್ಕೊಂಡು ಸ್ತೋತ್ರ ಮಾಡಿದ ಪರಮಾತ್ಮ ಪ್ರಾದುರ್ಭೂತನಾದ. ಎಲ್ಲ ರೀತಿ ಇದಿಷ್ಟು ಮತ್ತೆ ಹೇಳಿದಂತೆ ಈಶಾವಾಸ್ಯದ ವಿಷಯ ಹೇಳಿಲ್ಲ. ಹೇಳಿದ್ದಕ್ಕೆ ಆಧಾರನೂ ಸಿಗುತ್ತೆ, ವಿವರಣೆಯೂ ಸಿಗುತ್ತೆ. ಅದಿಷ್ಟು ಇಲ್ಲಿ ಕೊಟ್ಟರು. ಏನ ಯಾವುದನ್ನ ಅಲ್ಲ 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 ಇದನ್ನು ಯಾರು ಶುಕಾಚಾರ್ಯ ಹೇಳ್ತಾರೆ, ಇದೆಲ್ಲ ಕೂಡ ಹೇಳ್ತಿರೋದೆ ಶುಕಾಚಾರ್ಯ ಹೇಳ್ತಿದ್ದಾರೆ. ಬ್ರಹ್ಮದೇವರು ನಾರದರು ಹೇಳ್ತಿದ್ದಾರೆ, ಅದು ಬರಬೇಕು. ಶುಕಾಚಾರ್ಯರು ಬ್ರಹ್ಮದೇವರು ನಾರದರು ಹೇಳಿದ್ದನ್ನು ಇದಿಷ್ಟು ಯಾರ ಮಾತೀಗ ಬ್ರಹ್ಮದೇವ್ರ ಮಾತಿಗೆ ಇಷ್ಟು ಕೂಡ ಬ್ರಹ್ಮದೇವ್ರ ಮಾತನ್ನು ಹಾಗೆ ಕೋಟ್ ಮಾಡ್ತಾರೆ ಶುಕಾಚಾರ್ಯರು. ಇಲ್ಲಿ ಅದನ್ನು ಹೇಳ್ತಿರೋದು ಸೂತ ಶೌನಕರಿಗೆ. ಯಾರ್ಯಾರು ಬರ್ತೋಗ್ಬಿಡುತ್ತೆ, ಇಲ್ಲಿ ಯಾರು ಹೇಳಿದ್ರೆ ಒಬ್ಬ ಸರಿಯಾಗಿ ನೆನ್ಪಿಟ್ಕೊಂಡಿರ್ಬೇಕು. ನಾನು ಅಂತ ಬಂದ ತಕ್ಷಣ ಕಾಂಟೆಸ್ಟ್ ಗೊತ್ತಿದ್ರೆ ನಾನು ಅಂದರೆ ಸೂತ ಪುರಾಣಿಕರು ಶುಕಾಚಾರ್ಯ ಆಗಿಬಿಡ್ತಾರೆ. ಮುಂದೆ ಬರುತ್ತೆ ನಾನು ಅಂತ ಇದರಲ್ಲೇ ಹೇಳ್ತಾರೆ. ಈಗ ನಾನು ಆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಲಾಂಗ್ ಬಂದಾಗ ಏನಾಗುತ್ತೆ, ಅಲ್ಲಿ ಮರ್ತೋಗ್ಬಿಡುತ್ತೆ ಯಾರಿಗೆ ಹೇಳಿದ್ರು ಅಂತ. ಅಲ್ಲಿ ಅಪಾರ್ಥ ಹೇಳಕ್ಕೆ ಶುರು ಮಾಡ್ತಾರೆ. ಹಾಂ, ಮೈತ್ರೇಯರು ಹೇಳೋದು ನಾರದರಿಗಲ್ಲ, ಯಾರಿಗೆ? ವಿದುರನಿಗೆ ಹೇಳೋದು, ವಿದುರನಿಗೆ, ಇದಕ್ಕಲ್ಲ. ತ್ರಯೀ ಶ್ರುತಿರ್ನಿತ್ಯವಾಕ್ಯ ವೇದೋ ಅನುವಚನಂ ತಥಾ ಇತಿ ಸ್ವಾಭಿಧಾನ. ಅನೂಕ್ತ ಅಂತ ಹೇಳಿದ್ರು. ಅನೂಕ್ತ ಅಂತ ಹೇಳಿದರೆ ಅದು ಶ್ರುತಿ ಅಂತ ಅರ್ಥ. ಅನೂಕ್ತ ಶ್ರುತಿ ಅಂತ ಎಲ್ಲಿ ಅರ್ಥ ಇದೆ ಅಂದರೆ ಕೊಟ್ಬಿಡ್ತಾರೆ. ತ್ರಯೀ ಶ್ರುತಿ ನಿತ್ಯವಾಕ್ಯ ವೇದ ಅನುವಚನಂ ತಥಾ, ಇವೆಲ್ಲ ಪರ್ಯಾಯ ಪದಗಳು. ತ್ರಯೀ ಅಂದರೆ ಏನು? ಶ್ರುತಿ ಅಂದರೆ ಶ್ರುತಿ, ನಿತ್ಯವಾಕ್ಯ ಅಂದರೆ ವೇದ ಅಂದರೆ ನಿತ್ಯವಾಕ್ಯ, ಅನುವಚನ ಅಂದ್ರೆ ಹಾಗೇನೆ ಅನುವಚನ. ಗೊತ್ತಾಯ್ತಾ? ಅದಕ್ಕೆ ಅನೂಕ್ತ ಮೊದಕ್ಕೆ ಅರ್ಥ ಹೇಳಿ. ಅದಕ್ಕೆ ಇದು ಅಭಿಧಾನ ಡಿಕ್ಷನರಿ ಕೋಟ್ ಮಾಡಿದ್ರು. ಇವೆಲ್ಲ ಜನಕ್ಕೆ ಗೊತ್ತೇ ಇರಲಿಲ್ಲ. ಇದು ಹೇಳಿದ್ಮೇಲೆ ಎಲ್ಲ ಇವತ್ತು ಓದ್ತಾ ಇದ್ದವ್ರಿಗೆ ಗೊತ್ತಿರೋದಿಲ್ಲ, ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಯಾವ್ದು ಬರುತ್ತೆ? ಈಗ ದತ್ತಾತ್ರೇಯ ರೂಪ, ಎರಡನೇ ರೂಪ ಹೇಳ್ತಿದ್ದಾರೆ. ಅತ್ರೇಹೇ ರೂಪ ವಿವರಣೆ ಅಲ್ಲ ಇದು. ಯಾರು ಏನಂತ ಅಷ್ಟೇ ಪರಿಚಯ. ಎಲ್ಲ ಕಡೆ ಒಂದು ಕೊಡೋದಿಲ್ಲ. ರೂಪ ವಿವರಣೆ ಬೇಕಾಗೋದು ಮಂತ್ರದಲ್ಲಿ ಬಂದಾಗ. ಇದು ಮಂತ್ರದ ವಿಷಯ ಹೇಳೋದು ಕೊಟ್ಟಿಲ್ಲ. ಅದು ಧ್ಯಾನ ಶ್ಲೋಕದಲ್ಲಿ ಬರಬೇಕಾಗಲ್ಲ. ಅದು ಆ ಮಂತ್ರ ಹೇಳಿಲ್ಲ, ಆದ್ದರಿಂದ ಬೇಕಿಲ್ಲ. ಬೇಕಾದ್ರೆ ಎಲ್ಲ ಒಂದು ಕಡೆ ಇಟ್ಟಿರ್ತಾರೆ. ತ್ರಯೀ ಶ್ರುತಿರ್ನಿತ್ಯ ವಾಕ್ಚ ವೇದೋನು ವಚನಂ ತಥಾ ಇತಿ. ಅಭಿಧಾನ ಅಂದರೆ ಡಿಕ್ಷನರಿ ಅಂತ ಅರ್ಥ ಅಭಿಧಾನ ಶಬ್ದಕ್ಕೆ. ಅದು ಅಭಿಧಾನ ಗ್ರಂಥ ಅಂತೇಳಿ ಡಿಕ್ಷನರಿ, ಅಮರಕೋಶ ಇತ್ಯಾದಿ. ಅಮರಹ ಅಂತ ಹೇಳ್ತೀವಲ್ಲ ಹಾಗೆ. ಅತ್ರೇರಪತ್ಯಭಿಕಾಂಕ್ಷತ ಆಹ ತುಷ್ಟೋ ದತ್ತೋ ಮಯಾಹಮಿತಿ ಯತ್ ಭಗವಾನ್ ಸ ದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹಾಃ ಯೋಗರ್ಧಿಮಾಪುರಮಯೀಂ ಯದುಹೈಹ್ಯಾದ್ಯಾಹ. ಆ ರೂಪದ ಪರಿಚಯ ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ಮುಂದೆ 4ನೇ ಸ್ಕಂದದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಅಂತ ಇದ್ರ ಬಗ್ಗೆ. ಈಗಲೇ ಎಲ್ಲ ರೂಪದಲ್ಲಿ ಹೇಳೋದೆಲ್ಲ ಬೇರೆ ಕಡೆ ವಿಸ್ತಾರವಾಗಿ ಬಂದಿರುತ್ತೆ. ಇಲ್ಲಿ ಇದು ಯಜ್ಞದ ಬಗ್ಗೆನೇ ಬಂತು. ಅಷ್ಟಮ ಸ್ಕಂದ ಮೊದಲನೇ ಅಧ್ಯಾಯದಲ್ಲಿ ವಿಷಯ ಹೇಳ್ತಾರೆ. ಸ್ವಯಂ ಕರೆದಿದ್ದೇನು, ಏನು ಕರೆದ, ಏನಾಯಿತು ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಶಾರ್ಟಾಗಿ 2 ಶ್ಲೋಕ ಒಂದೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲೂ ಗಜೇಂದ್ರ ಮೋಕ್ಷ 2 ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲಿ 92 ಶ್ಲೋಕ ಹೇಳ್ತಾರೆ ಅಷ್ಟಮಸ್ಕಂದಲ್ಲಿ. ಇದು ಹೆಚ್ಚು ವಿವರಗಳು ಅಷ್ಟಮಸ್ಕಂದ ಇತ್ಯಾದಿಗಳಲ್ಲಿ ಸಿಗುತ್ತೆ. ದತ್ತಾತ್ರೇಯ ರೂಪದ್ದು ಚತುರ್ಥ ಸ್ಕಂದದೊಳಗೆ. ಅತ್ರೇಹೇ ಅಪತ್ಯ ಅಂದರೆ ಸಂತತಿ ಅಂತ ಮಗ. ಅದು ಪುಲ್ಲಿಂಗ ಸ್ತ್ರೀಲಿಂಗ ಎರಡೂ ಆಗಬಹುದು. ಏನು ಅಂತ ನೋಡ್ಕೊಂಡು ಅರ್ಥ ಹೇಳಬೇಕು. ಅತ್ರೇರಪತ್ಯ ಬಭಿಕಾಂಕ್ಷತಃ ಆಹ ತುಷ್ಟೋ ದತ್ತಃ ಮಯಾ ಅಹಂ ಮಿತಿ ಯತ್ ಭಗವಾನ್ ಸಹ ದತ್ತಃ ಯತ್ಪಾದ ಪಂಕಜ ಪರಾಗತ್ ಪವಿತ್ರ ದೇಹಾಃ ಯೋಗರ್ಧಿಮಾಪುಃ ಅಮಯೀಂ ಯದುಹೈಹಯಾದ್ಯಾಹ. ಅತ್ರೇರಪತ್ಯಂ, ಅತ್ರಿ ಪುನಿ ಏನು ಮಾಡಿದರು? ಅಪತ್ಯಮಭಿಕಾಂಕ್ಷತಃ ಅತ್ರಿ, ಮಗು ಸಂತತಿ ಆಗಬೇಕು ಅಂತ ಕೇಳಿಕೊಂಡ್ರು. ಪರಮಾತ್ಮ ತುಷ್ಟಃ, ಸಂತುಷ್ಟನಾದ. ದತ್ತೋಮಯ ಅಹಂ, ನಾನು ನಿನಗೆ ಮಗನಾಗಿ ಬರೋವರೆ ಕೊಟ್ಟಿದ್ದೇನೆ ಅಂತ ಹೇಳಿದ. ಅದೇ ಹೆಸರಾಗೋಯ್ತು, ದತ್ತ ಅಂತ ಹೆಸರೇ ಆಯಿತು. ಯದ್ ಭಗವಾನ್ ಸ ದತ್ತಃ, ಅದೇ ಮಯ ದತ್ತಃ ಅಂತ ಹೇಳಿದ್ರಿಂದ ದತ್ತ ಅಂತಲೇ ಹೆಸರಾಯಿತು.
ದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹಾಹ. ಈ ದತ್ತರೂಪದ ವಿಶೇಷತೆ ಏನು ಅಂದರೆ ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹ. ಪರಾಗ ಅಂದರೆ ಧೂಳು, ಹೂವಿನ ಧೂಳೋದು ಮೇಲಿರುತ್ತೆ, ಅದು ಪರಾಗ ಅಂತ ಕರೀತಾರೆ. ಒಟ್ಟು ಬರೀ ಪರಾಗ ಅಂತ ಬಂದಾಗ ಧೂಳು ಅಂತ ಅರ್ಥ. ಇದು ಪುಷ್ಪದ ಧೂಳು. ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹಾಹ. ಯಾರ ಪಾದಕಬಲದ ಪರಾಗದಿಂದ ಪವಿತ್ರ ದೇಹ, ಪವಿತ್ರ ದೇಹರಾಗಿಬಿಟ್ಟು ಯೋಗರ್ಧಿಂ, ಯೋಗ ಸಿದ್ಧಿಯನ್ನು, ಯೋಗ ವೃದ್ಧಿಯನ್ನು ಯದು ಹೈಹಯಾತ್ಯಾಹ, ಯದುವಂಶದ ಯದು ಹೈಹಯ ಅಂತ ಹೇಳಿದರೆ ಕಾರ್ತವೀರ್ಯಾರ್ಜುನ, ಅವರೆಲ್ಲ ಕೂಡ ಯೋಗ ಸಿದ್ಧಿಯನ್ನು ಹೊಂದಿದ್ರಲ್ಲ, ಆ ರೂಪ ಇದು ದತ್ತಾತ್ರೇಯರು. ಅದಕ್ಕೆ ದತ್ತಾತ್ರೇಯ ಯೋಗಿ ಅಂತ ಕೊಟ್ಟು ಮಾಡ್ತಾರೆ. ಕಪಿಲ ಸಾಂಖ್ಯ, ದತ್ತಾತ್ರೇಯ ಯೋಗ ಅಂತ ಎರಡು ಹೇಳ್ತಾರೆ. ಹೌದು ಹೌದು, ಗುರು ರೂಪ, ಗುರು ರೂಪ. ಅಮಯೀಂ, ಇದು ಅಮಯೀಮನ ಪದ ಬಂತು. ಇದು ಅರ್ಥ ಏನು ಅಮಯಿ ಅಂದರೆ ಏನು ಅಂತ ಅರ್ಥ ಆಗ ಏನು ಮಾಡ್ಕೊಂಡ್ಬಿಡ್ತೀವಿ ನಾವಾಗ, ತಿದ್ಕೊಂಡ್ಬಿಡೋದು. ಅರ್ಥ ಆಗೋ ಪದ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗೋದು. ಪಾಠಾಂತರ ಕ್ರಿಯೇಟ್ ಆಗೋದು ಹಾಗೆ. ಪಾಠಾಂತರ ಯಾವಾಗ ಮೂಲ ಪಾಠ ಅರ್ಥ ಆಗೋದಿಲ್ಲ, ಅರ್ಥ ಆಗೋದಿಲ್ಲ ಅಂತ ಒಪ್ಕೊಂಡು ಕ್ವಶನ್ ಮಾರ್ಕ್ ಹಾಕಿಬಿಟ್ರೆ ಸರಿಯಾದ. ಬಟ್ ಆ ರೀತಿ ಬಿಡ್ಲಿಕ್ಕೆ ಎರಡು ಕಾರಣಕ್ಕೆ ಬಿಡೋದಿಲ್ಲ. ಒಂದು ತನಗೆ ಗೊತ್ತಿಲ್ಲ ಅಂತ ಆಗಬಾರ್ದು ಅಂತ ಒಂದು, ಎರಡನೇದೇನು ಅಂದರೆ ಅದು ಯಾರೋ ತಪ್ಪು ಬಂದುಬಿಟ್ಟಿದೆ ಸರಿ ಮಾಡಬೇಕು ಅಂತ ಇನ್ನೊಂದು. ಯಾರೋ ತಪ್ಪು ಬರ್ಕೊಂಡಿರ್ತಾರೆ, ತಾನು ತಪ್ಪು ಬರ್ಕೊಂಡೇ ತಿಳ್ಕೊಂಡು ತಪ್ಪಾಗಿ ಹೇಳೋದು. ಯಾವುದಕ್ಕೆಂದರೆ ಇವಾಗ ಪುರಾಣ ಪ್ರಪಂಚ ಹೊಸ ರೀತಿ ಇದ್ದದು. ಆ ಪ್ರಪಂಚಕ್ಕೆ ಎಂಟರಾದ ಮೇಲೆ ತಿದ್ದಕ್ಕೆ ಹೋಗಬಾರ್ದು, ಅರ್ಥ ಮಾಡ್ಕೊಂಡು ಟ್ರೈ ಮಾಡಬೇಕು. ಅರ್ಥ ಆಗದ ಹೋದರೆ ಅದು ಹಾಗೆ ಇಡಬೇಕು. ಇಲ್ಲಿ ಅಮಯಿ ಅಂದರೆ ಏನು ಹಾಗಿದ್ದರೆ, ಆ ಅಂದರೆ ವಿಷ್ಣು, ಮೈ ಅಂದರೆ ಪ್ರಧಾನ, ಅದಕ್ಕೆ ವಿಷ್ಣು ಪ್ರಧಾನ ಅಂದರೆ ವೈಷ್ಣವ ಯೋಗ ಅಂತ ಅರ್ಥ. ಅದು ಪಾತಂಜಲ ಯೋಗ ವೈಷ್ಣವ ಯೋಗ ಅಲ್ಲ. ಅಮಯೀಂ ಅಂತ ಹೇಳಿದ್ರೆ ಯೋಗ ಯಾವುದು ವೈಷ್ಣವ. ದತ್ತಾತ್ರೇಯ ವಿರುದ್ಧ ಪರಮಾತ್ಮ ಉಪದೇಶವನ್ನು ಮಾಡಿದ, ಅದನ್ನು ಪಡ್ಕೊಂಡ್ರು, ಭಾರಿ ವೃದ್ಧಿಯನ್ನು ಹೊಂದಿದರು ಅಂಥೇಳಿ ಆ ಯೋಗ ಸಿದ್ಧಿಯ ಫಲವನ್ನೆಲ್ಲ ಅಲ್ಲಿ ಹೇಳ್ತಾರೆ. ದತ್ತಾತ್ರೇಯ ಹೆಂಡತಿ ರೂಪನ ಹೇಳಿಲ್ಲ, ಇಲ್ಲೆಂತೂ ಹೇಳಿಲ್ಲ. ಹೆಂಡತಿ ಬೈ ರೂಪ ಹೇಳಿ, ಅದಕ್ಕೆ ಯಜ್ಞ ರೂಪಕ್ಕೆ ಹೇಳಿದ್ರು ದಕ್ಷಿಣ ಅಂಥೇಳಿ, ಇದಕ್ಕೆ ಹೇಳಿಲ್ಲ, ದತ್ತರೂಪಕ್ಕೆ ಹೇಳಿಲ್ಲ. ತಪ್ತಂ ತಪೋ ವಿವಿಧ ಲೋಕ ಶಿಶೃಕ್ಷಯಾಮ ಆದೌ ಸನಾತ್ ಸುತಪಸಃ ತಪತಸ್ತನೋಭೂತ್ ಪ್ರಾಕಲ್ಪ ಸಂಪ್ಲವ ವಿನಷ್ಟಮಿಹಾತ್ಮತತ್ವಂ ಸಮ್ಯಕ್ ಜಗಾದ ಮುನಯೋ ಯತಚಕ್ಷತಾತ್ಮನ್ ಮೇ ತಪತಃ ಸತಃ ಸಹ ನೋ ಅರ್ಥೆ ಸನಾತ್ ಪೂರ್ವಂ. ಆ ವಿಷಯಗಳಲ್ಲಿ ಮುಂದಿನ ವಿಷಯ ಹೇಳ್ತಾರೆ. ಈಗ ದಪ್ತಂ ತಪಃ ವಿವಿಧ ಲೋಕ ಶಿಶೃಕ್ಷಯ ಮೇ, ಅದು ಮಾ ಅಂತಿದೆಯಲ್ಲ, ಮೇ ಬಿಡಿಸಿದಾಗ ಮುಂದೆ ಆಯ್ತದಕ್ಕೆ ಮೇ ಹೋಗಿ ಮಾ ಆಗಿರುತ್ತೆ, ಬಿಡಿಸಿದಾಗ ಮೇ ಬರುತ್ತೆ ಹೊರಗಡೆ. ತಪ್ತಂ ತಪೋ ವಿವಿಧ ಲೋಕ ಶಿಶೃಕ್ಷಯ ಮೇ, ನಾನು ವಿವಿಧ ಲೋಕನ ಸೃಷ್ಟಿ ಮಾಡೋದಕ್ಕೋಸ್ಕರ ಹೊರಟೆ. ಆದೌ ಯಾವಾಗ ಸೃಷ್ಟಿಯ ಪ್ರಾರಂಭದಲ್ಲಿ ಸನಾತ್ ಸುತಪತಃ ತಪತಃ ಸನೋಭೂತ್, ಆಗ ಪರಮಾತ್ಮ ಏನು ಮಾಡ್ತಾನೆ, ಒಂದು ರೂಪದಿಂದ ಬಂದ. ಪ್ರಾಕಲ್ಪ ಸಂಪ್ಲವ ವಿನಷ್ಟಂ ಇಹಾತ್ಮತತ್ವಂ, ಪ್ರಾಕಲ್ಪ ಸಂಪ್ಲವ ವಿನಷ್ಟಂ ಇಹ ಆತ್ಮತತ್ವಂ. ಪ್ರಾಕಲ್ಪ ಹಿಂದಿನ ಕಲ್ಪದಲ್ಲಿ, ಸಂಪ್ಲವ ಪ್ರಳಯ ಕಾಲದಲ್ಲಿ, ವಿನಷ್ಟಂ ನಾಶವಾಗಿ ಹೋಗಿದ್ದಂತಹ ಆತ್ಮತತ್ವಂ ಇಹ ಆತ್ಮತತ್ವ ನೀರೂಪದಿಂದ ಉಪದೇಶವನ್ನು ಮಾಡಿದ. ಯಾವುದು ಸನತ್ ಕುಮಾರರ ಬಗ್ಗೆ ಹೇಳ್ತಾ ಇದ್ದಾರೆ. ಸಮ್ಯಕ್ ಜಗಾದ ಮುನಯೋ ಯತಚಕ್ಷತಾತ್ಮನ್, ಅದರೆಲ್ಲ ಮುನಿಗಳೆಲ್ಲ ಅದನ್ನು ವಿಷಯ ಅರ್ಥ ಮಾಡಿಕೊಂಡು ಮುಂದುವರಿಸಿದರು. ಇದು ಯಾವಾಗ ಅದು ಹುಟ್ಟಿದ ಆ ಕಾಲಕ್ಕೆ ಅಂತ ಹೇಳ್ತಾರೆ. ಸನತ್ ಕುಮಾರ ರೂಪ. ಸನತ್ ಕುಮಾರ ಅಂದರೆ ಸನಕ, ಸನಂದನ, ಸನಸುತ ನಾಲ್ಕು ಕೂಡ ದೇವರಲ್ಲ. ಸನತ್ಕಾರ ರೂಪದಲ್ಲಿ ಕುಮಾರ ಅಂತ ರೂಪ ಇಟ್ಟಿದ್ದಾನೆ. ಅದು ಪೃಥ್ವಿನಲ್ಲಿ ಪೃಥು ಅಂತ ಇಟ್ಟಿದ್ದಾನೆ. ಅದು ಆ ರೂಪ ಇದು, ಸಾಕ್ಷಾತ್ ರೂಪ ಅಲ್ಲ ಇದು. ಸಾಕ್ಷಾತ್ ರೂಪ ಕುಮಾರ. ಇಲ್ಲಿ ಹೇಳ್ತಿರೋದೆಲ್ಲ ಸನ್ನಿಧಾನ ಇರೋ ರೂಪ. ಪೃಥು ಚಕ್ರವರ್ತಿದ ಹಾಗೇನೆ, ಆ ಪ್ರಸ್ತಾಪನ ಹಾಗೆ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೋಬಾರದು. ಅವರು ಬೇರೆ, ಆರ್ ಸನತ್ ಕುಮಾರ್ ಇವರವರು. ಯಾರು ಇನ್ನೊಂದು ಕೊಡಬಾರದು, ದೇವರದ್ದು ಅದು. ದೇವರಿಗೆಲ್ಲ ಇದರಲ್ಲಿ ಬಂದು ಹೋಗ್ತಾರೆ, ಕೊಡಬಾರ್ದು ಇವರು. ಈ ಸನತ್ ಕುಮಾರ್ ಇವರ ಕಾಮಾವತಾರ, ಇವರು ಮನ್ಮಥನ ರೂಪ ಇದು ಅಷ್ಟೇ ಹೊರತು ಸಾಕ್ಷಾತ್ ಭಗವಂತ ಅಲ್ಲ ಇದು. ಅದು ಅಲ್ಲಿಟ್ಟಿರೋ ರೂಪ ಪರಮಾತ್ಮ, ಒಳಗಿರೋ ರೂಪ ಪರಮಾತ್ಮ. ಸನತ್ ಕುಮಾರ ಅಂಥೇಳಿ ಪರಮಾತ್ಮ ರೂಪಕ್ಕೂ ಹೆಸರು, ಬ್ರಹ್ಮದೇವರ ಮಗನಿಗೂ ಹೆಸರು. ಆತ ಕಾಮಾವತಾರ, ಒಳಗಿರೋದು ಭಗವದ್ ರೂಪ. ಗೊತ್ತಾಯ್ತಾ? ಅದೇ ರೂಪ ಭಗವಂತನಲ್ಲ. ಇವು ಮತ್ಸ್ಯನೇ ದೇವರು, ಹಾಗಲ್ಲ. ಸನತ್ ಕುಮಾರದೊಳಗೆ ಸನತ್ ಕುಮಾರ ಇದ್ದಾನೆ. ಆ ರೂಪನೇ ಕಾಣಿಸೋದು, ಈ ರೂಪದಿಂದನೇ ಕಾಣೋದು.
ಬ್ರಹ್ಮಣಸ್ತಪ ಮೇ ತಪತಃ ಸತಃ ಸಹ ನಹ ನಹ ಅರ್ಥೇ ಸನಾತ್ ಪೂರ್ವ ಸನಾತ್ ಅಂದರೆ ಹಿಂದೆ ಅಂತ ಅರ್ಥ. ಬ್ರಹ್ಮಣ ತಪತಃ ಪೂರ್ವಂ ವಿಷ್ಣುರ್ಜಾತ ಗುರುಕ್ರಮ. ಬ್ರಹ್ಮದೇವರು ತಪಸ್ ಮಾಡ್ತಿರ್ಬೇಕಾದ್ರೆ ಪರಮಾತ್ಮ ರೂಪದಲ್ಲಿ ಅವತಾರವನ್ನು ಮಾಡಿದ. ಸರ್ವಲೋಕ ಹಿತಾರ್ಥಾಯ ಏನ ರೂಪಂ ಪ್ರಕಾಶಿತಂ. ಸಕಲ ಲೋಕಗಳ ಹಿತಕ್ಕೋಸ್ಕರವಾಗಿ ಆ ರೂಪವನ್ನು ಪರಮಾತ್ಮ ಪ್ರಕಾಶನ ಮಾಡಿದ. ಯಶ್ಚ ಪಾತಿ ಸದಾ ಲೋಕಾನ್ ಅಜಿತೋ ಜಯತಾಂ ವರಃ ತಸ್ಮಾತ್ ರುದ್ರ ಸಮುತ್ಪನ್ನ ಸರ್ವಸಂಹಾರಕೃದ್ವಿಭು ಏತೆ ತ್ರಿಪುರುಷಾ ಪ್ರೋಕ್ತಾ ಸೃಷ್ಟಿಸ್ಥಿತ್ಯಂತಕಾರಿಣಃ ನಿಮಿತ್ತಮಾತ್ರಂ ತೌ ದೇವೋ ವಿಷ್ಣು ಸರ್ವತ್ರ ಸರ್ವಸ್ಯ ಕಾರಣಮಿತಿ ಸ್ಕಾಂದೇ. ಅಲ್ಲೇನಾಯಿತು, ಯಶ್ಯ ಪಾದ ಎಲ್ಲ ಯಾರ್ಯಾರು ಹುಟ್ಟು ತಸ್ಮಾತ್ ರುದ್ರ ಸಮುತ್ಪನ್ನ, ಇದು ಸನತ್ ಕುಮಾರ. ಜೊತೆಗೆ ರುದ್ರದೇವರು ಆಗಿ ಹುಟ್ಟಿದರು. ಸರ್ವಸಂಹಾರಕೃದ್ವಿಭು, ಸಂಹಾರ ಮಾಡ್ತಕ್ಕಂಥ ಅದರ ಹಿಂದೆ ಹೇಳಿದ್ದಾರೆ. ಮೂರನೇ ಸ್ಕಂದಲ್ಲಿ ಮುಂದೆ ಹೇಳ್ತಾರೆ ಅದೆಷ್ಟು ಕೂಡ. ಅದು ಮಾಡ್ಬೇಕಾದ್ರೆ ಸನತ್ ಕುಮಾರ ಮೊದಲು ಹುಟ್ಟಿದ್ರು, ರುದ್ರದೇವರು ಹುಟ್ಟಿದ್ರು, ಅದೆಲ್ಲ ಕಥೆ ಹಿಂದಿಂದ. ತಸ್ಮಾತ್ ರುದ್ರ ಸಮುತ್ಪನ್ನ ಸರ್ವಸಂಹಾರಕೃದ್ವಿಭು ಏತೇ ತ್ರಿಪುರುಷ ಪ್ರೋಕ್ತ. ಬ್ರಹ್ಮದೇವರು, ಆಮೇಲೆ ಸನತ್ ಕುಮಾರ, ವಿಷ್ಣು ಒಳಗಿರೋದು ರುದ್ರದೇವರು, ಮೂರು ಜನಗಳು ಬಿಟ್ಟಿದ್ದಾರೆ. ಯಾರೋ ಅಲ್ಲ, ಈ ರೂಪದ ಸೃಷ್ಟಿ ಬೇರೆ, ಈ ಬ್ರಹ್ಮದೇವರಿಂದ ಸೃಷ್ಟಿ. ಈ ಮೊದಲು ಬ್ರಹ್ಮದೇವರು ತಾನೇ ಬಂದಿದ್ದೀಗ, ರುದ್ರದೇವರ ಮಗನ ಹುಟ್ಟು. ಕೆಲಸತ್ತೆ ಅದೊಂದು ವಿಶೇಷಾಂಶ ಹೇಳ್ತಾರೆ. ಸಾಮಾನ್ಯವಾದ ಕ್ರಮದಲ್ಲಿ ನಾರಾಯಣ ಬ್ರಹ್ಮದೇವರು ಈ ಸೃಷ್ಟಿ ಮುಖ್ಯ ಸೃಷ್ಟಿ. ಇದು ಕೆಲವೊಮ್ಮೆ ಬೇರೆಯವರು ಅವತಾರ ಮಾಡ್ತಾರೆ ಮತ್ತೆ, ಗೊತ್ತಾಯ್ತಾ? ಅದೆಲ್ಲ ಮತ್ತೆ ಇದು ಬರುತ್ತಲ್ಲ, ಅಥರ್ಣ ಭಾಷೆಲ್ಲ ಮಾತ್ರ ಹೇಳ್ತಾರೆ. ಇದು ಹಾಗೆ ಒಂದು ಸೃಷ್ಟಿಯಲ್ಲಿ ಅನೇಕ ಹಂತಗಳು, ಗೊತ್ತಾಯ್ತಾ? ಇವತ್ತು ಗರುಡ ಬ್ರಹ್ಮದೇವರ ಮಗನಾಗಿ ಹುಟ್ಟೋದು, ವಾಯುದೇವರ ಮಗನಾಗಿ ಹುಟ್ಟೋದು, ಕಶ್ಯಪವ್ರ ಮಗನಾಗಿ ಹುಟ್ಟೋದು, ಗೊತ್ತಾಯ್ತಾ? ಅವೆರಡು ಮೂಲ. ಇಂಥ ಎಲ್ಲ ಚೇಂಜ್ ಆಗಲಿ. ವಾಯುದೇವರಿದ್ದಾರೆ, ಭೀಮಸೇನರಾಗಿ ಹುಟ್ಟಿದ್ರು, ಗೊತ್ತಾಯ್ತಾ? ಇದು ತಾರತಮ್ಯಕ್ಕೆ ಉಪಯೋಗ ಇಲ್ಲ. ಅವೆಲ್ಲ ಕೂಡ ತಾರತಮ್ಯ ಬೇಸ್ ಮೊದಲು ಸೃಷ್ಟಿ ಬರುತ್ತೆ, ಅದು ಉಪಯೋಗ ಆಗುತ್ತೆ, ಇದರಲ್ಲಿ ಉಪಯೋಗ ಆಗೋದಿಲ್ಲ, ಗೊತ್ತಾಯ್ತಾ? ಇವತ್ತು ಲೇಟಾಗಿ ಬಂದ ಅಂತೇಳಿ ಸೀನಿಯಾರಿಟಿ ಹೋಗ್ಬಿಡೋದಿಲ್ಲ. ಅಪಾಯಿಂಟ್ಮೆಂಟಲ್ಲಿ ಲೇಟ್ ಆಗೋದು ಬೇರೆ, ಅವತ್ತು ಲೇಟಾಗಿ ಬರೋದು ಬೇರೆ. ಇದು ಬದಲು ಸತ್ತರ ಆಗ್ತಿರುತ್ತದೆ. ಏನೇನು ಅದೆಲ್ಲ ಹಿಂದೆ ಹೇಳಿದ್ರಲ್ಲ, ಈಗಾಗಲೇ ನಿನ್ನೆ ಬಂದಿದ್ರಲ್ಲ, ಬ್ರಹ್ಮ ಬಾಯಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರಲ್ಲ. ಇದು ಮುಂದಿನ ಸೃಷ್ಟಿ. ಇದು ಒಂದು, ಅದಕ್ಕೆ ಸೃಷ್ಟಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾವ ಕಾಲ ಸೃಷ್ಟಿ ಹೇಳ್ತಿದ್ದಾರೆ, ಸುಮ್ಮನೆ ಓದಿದಾಗ ಯಾವ ಕಾಲ ಸೃಷ್ಟಿ ಅಂತ ಗೊತ್ತಾಗೋದಿಲ್ಲ, ಗೊತ್ತಾಯ್ತಾ? ಅದನ್ನು ಹಿಂದೆ ಮುಂದೆ ಎಲ್ಲ ಸರಿಯಾಗಿ ಜೋಡಿಸ್ಕೊಂಡಾಗ, ಬೇರೆ ಪುರಾಣ ಓದ್ಕೊಂಡಾಗ ಆ ಸೃಷ್ಟಿ ಯಾವುದು ಅಂತ ಗೊತ್ತಾಯ್ತಾ? ಕ್ಲಿಯರಾಗಿ ಯಾಕೆ ಹೇಳೋದಿಲ್ಲ, ಅದು ಎಲ್ಲರಿಗೂ ಗೊತ್ತಾಗಬಾರ್ದು ಮೊದಲನೇದು. ಮತ್ತು ಯೋಗ್ಯರಿಗೆ ಕಷ್ಟಪಟ್ಟರೆ ಗೊತ್ತಾಗಬೇಕು, ಉಳಿದವ್ರಿಗೆ ಕಷ್ಟಪಟ್ಟರು ಗೊತ್ತಾಗಬಾರ್ದು. ಏನೋ ಬೇರೆ ಬ್ರಹ್ಮಾದಿ ಪುರಾಣಗಳಿವೆಯಲ್ಲ, ಬ್ರಹ್ಮ ಪುರಾಣ, ವಿಷ್ಣು ಪುರಾಣ, ಅದರಲ್ಲಿ ಇದೆಯಲ್ಲ, ಅದರಿಂದ ತೆಗೆದು ನೋಡ್ತಾರೆ. ಅದೆಲ್ಲ ಪುರಾಣ ಸೇರಿ ಯೂನಿಟ್. ಅದು ಒಂದು ಪುಟದಲ್ಲಿ ಹೇಳಿರ್ತಾರೆ ವಿಷಯನ, ಅವನು ಯಾರು ಅಂತ ಎಲ್ಲೋ ಹೇಳಿರ್ತಾರೆ ಮುಂದೆ, ಅದು ಸೇರಿ ಬಿಟ್ಟು ಯಾವುದೋ ತಪ್ಪು ಹೋಗ್ಬಿಟ್ರೆ ತಪ್ಪಾಗುತ್ತೆ. ಇಡೀ ಪುಸ್ತಕ ಓದಿದ ಮೇಲೆ ಕಾಮೆಂಟ್ ಮಾಡಬೇಕು, ಮಧ್ಯೆ ಕಾಮೆಂಟ್ ಮಾಡೋಂಗಿಲ್ಲ. ಎಲ್ಲ 18 ಪುರಾಣ ಒಂದು ಯೂನಿಟ್. ಅದು ಒಂದೊಂದು ಪುರಾಣಕ್ಕೆ ನೀವು ಹೊರಗೆ ನೋಡಿದರೆ ಸಿಗುತ್ತೆ, ಇಲ್ಲ ಹುಡುಕಿದ್ದೀರ ಎಲ್ಲಾದರೂ? 18 ಸಿಗುತ್ತೆ, ಗೊತ್ತಾಯ್ತಾ? ಆದರೆ ಶುದ್ಧ ರೂಪದಲ್ಲಿ ಸಿಗೋದಿಲ್ಲ. 18 ಪ್ರಿಂಟ ಸಿಗುತ್ತೆ. 18 ಬೇಕಾದ್ರೆ ಸಿಗುತ್ತೆ, ತೊಗೋಬೋದು ಹೋಗಿ, ಗೊತ್ತಾಯ್ತಾ? ಇನ್ನೂ ಜಾಸ್ತಿ ಆಗುತ್ತೆ. ಹೌದು, ಇನ್ನೂ ಜಾಸ್ತಿ ಆಗುತ್ತೆ. ಅದು 2 ಎಡಿಷನ್ ಇದೆ. ಒಂದು ಚೀಪ್ ಎಡಿಷನ್ ಬೇರೆ ಸಿಗುತ್ತೆ. ಚೀಪ್ ಎಡಿಷನ್ ಅಂದರೆ ಇದು ಸರ್ಕಾರ ಪ್ರಿಂಟ್ ಮಾಡಿರೋದು. ಆ್ಯಕ್ಚುಲಿ ಪ್ರಿಂಟ್ ಮಾಡಿರೋದು ಒಬ್ಬ ಸರ್ಕಾರ. ಏನು ಮಾಡ್ತಾ ಅದನ್ನು, ತಾನು ಅದನ್ನು ಗ್ರಾಂಟ್ ಕೊಟ್ಬಿಟ್ಟು ಸ್ವಲ್ಪ ತೊಗೊಂಡಿರ್ತಾರೆ. ಅದನ್ನು ಕಡಿಮೆ ಬೆಲೆ ಕೊಡ್ತಾರೆ. ಎಷ್ಟಂತ ಕೇಳಿದರೆ ಅಲ್ಲಿ 7,000 ಇದ್ದಲ್ಲಿ 700, ಆ ಥರ. ಅಷ್ಟು ಡಿಫ್ರೆನ್ಸ್, ಆ ಥರ ಡಿಫ್ರೆನ್ಸ್. ಬಟ್ ಎಲ್ಲರಿಗೂ ಸಿಗಲ್ಲ, ಎಲ್ಲರಿಗೂ ತೊಗೊಳ್ಬಾರ್ದು ಅಂತೇಳಿ. ಯಾರ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ. ಅದು ಸೆಂಟ್ರಲ್ ಯೂನಿವರ್ಸಿಟಿ ಬೆಂಗಳೂರು, ಡೆಲ್ಲಿ ಒಳಗೆ ಸಿಗುತ್ತೆ. ಡೆಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲಿ ಸಿಗುತ್ತೆ. ಈಗ ಎಲ್ಲರಿಗೆ ಕೊಟ್ಬಿಡ್ತಾರೆ, ಅದೇನು ನೋಡಲ್ಲ, ಗೊತ್ತಾಯ್ತಾ? ಬಟ್ ಆ್ಯಕ್ಚುಲಿ ಯಾರಿಗೋಸ್ಕರ ಅಂದರೆ ಸಂಸ್ಕೃತ ತುಂಬ ಕೆಲಸ, ಅದು ತುಂಬ ಕಾಸ್ಟ್ಲಿ ಆಗುತ್ತೆ, ತೊಗೊಂಡು ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ. ಉಳಿದವ್ರಿಗೆ ಅಲ್ಲಿ ತೊಗೊಳ್ಳಿ ಅಂತ ಹೇಳಿ, ಸುಮ್ಮನೆ ಇಟ್ಕೊಳಕ್ಕೆ. ಇದು ಓದೋರಿಗೋಸ್ಕರ. ಹೌದು, ಎಲ್ಲ ಸಂಸ್ಕೃತ ವರ್ಷ. ತೇ ಮೇ ತಪತಃ ಸತಃ ಸನಸ್ಸೋ ಅರ್ಥೇ ಸನಾತ್ ಪೂರ್ವಂ. ಬ್ರಹ್ಮದೆಲ್ಲ ಆಯ್ತಾ. ನಿಮಿತ್ತ ಮಾತ್ರಂ ತೌ ದೇವೋ ವಿಷ್ಣು ಸರ್ವಸ್ಯ ಕಾರಣಂ. ಸೃಷ್ಟಿನ ಬ್ರಹ್ಮದೇವರು ಮಾಡ್ತಾರೆ, ಲಯ ರುದ್ರದೇವರು ಮಾಡ್ತಾರೆ. ನಿಮಿತ್ತ ಅಷ್ಟೇ ಅವರು. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಇಲ್ಲಿ ಅರ್ಜುನ ನಿಮಿತ್ತ ಮಾತ್ರ ಹೇಗೋ, ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮದೇವರು ನಿಮಿತ್ತ ಮಾತ್ರ.
ಲಯ ಕಾರ್ಯಕ್ಕೆ ರುದ್ರದೇವರು ನಿಮಿತ್ತ ಮಾತ್ರ, ಎಲ್ಲ ತಾನೇ ಮಾಡೋದು ಅಂತ ಹೇಳ್ತಾರೆ. ಸೊ ಕ್ಲಾರಿಫಿಕೇಶನ್. ಧರ್ಮಸ್ಯ ದಕ್ಷ ದುಹಿತರಿ ಅಜನಿ ಸ್ವಮೂರ್ಧನಿ ಸ್ವಮೂರ್ತ್ಯಾಂ ನಾರಾಯಣೋ ನರ ಇತಿ ಸ್ವತಪಃ ಪ್ರಭಾವಃ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ ದಿವ್ಯಸ್ತ್ವನಂಗ ಪ್ರತನ ಘಟಿತುಂ ನ ಶೇಕುಃ. ಇದು ನಾರಾಯಣ ರೂಪ ಹೇಳ್ತಾರೆ. ಬದ್ರಿನಾರಾಯಣ ರೂಪ ಇದೇನೆ. ಧರ್ಮಸ್ಯ ದಕ್ಷ ದುಹಿತರಿ ಅಜನಿ ಸ್ವಮೂರ್ತ್ಯ ನಾರಾಯಣಃ ನರಃ ಇತಿ ಸ್ವತಪಃ ಪ್ರಭಾವಃ ದೃಷ್ಟಾತ್ಮನಃ ಭಗವತಃ ನಿಯಮಾವಲೋಪಂ ದಿವ್ಯಸ್ತ್ವನಂಗಪೃತನಾಃ ಘಟಿತುಂ ನ ಶೇಕುಃ. ಇಲ್ಲಿ ನಡೆದಿದ್ದಿಷ್ಟು. ಧರ್ಮಸ್ಯ ದಕ್ಷ ದುಹಿತರಿ ಈ ಪ್ರಸಂಗ ಮುಂದೆ 3ನೇ ಸ್ಕಂದಲ್ಲಿ ಹೇಳ್ತಾರೆ, ಇಲ್ಲಿ ಸಂಕ್ಷಿಪ್ತ ಹೇಳಿಬಿಡ್ತಾರೆ. ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಮಕ್ಳು, 2ನೇ ಸತ್ತು ಹಿಡಿದಾಗ 60 ಜನ, ಇಲ್ಲಿ 13 ಜನ, 16 ಜನ. ಅದರಲ್ಲಿ 13 ಜನಗಳನ್ನು ಯಮದೇವರು ಕೊಟ್ಟು ಮದುವೆ ಮಾಡ್ತಾರೆ. ಅದರಲ್ಲಿ ಮೂರ್ತಿ ಅಂತ ಒಬ್ಬಳು, ಮೂರ್ತಿಯಲ್ಲಿ 4 ಜನ ಮಕ್ಕಳು ಹುಡ್ತಾರೆ, ಅವರೇ ಯಾರು ಅಂತ ಹೇಳ್ತಾರೆ. ಮತ್ತು ಈ ನಾರಾಯಣ ರೂಪ ಅದು. ಬದ್ರಿನಾರಾಯಣ ಜೊತೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋಗ್ಬೇಕಾದ್ರೆ ಮೂರ್ತಿದೇವಿ ಗುಡಿ ಅಂತಿದೆ. ನಾರಾಯಣ ತಾಯಿ ದೇವಕಿ ಹಾಗೋ ಅಲ್ಲಿ ಹಾಗೆ ಗೊತ್ತಾಯ್ತಾ. ಅದು ಮೂರ್ತಿ ಅಂತ ಉಳಿದ್ಮೇಲೆ ಏನೋ ಮೂರ್ತಿ ಅಂದ್ಕೊಂಡು ಹೋಗ್ಬೇಕು, ಮೂರ್ತಿ ಅಂದರೆ ಮೂರ್ತಿ ಅಷ್ಟೇ. ಅದು ಅಲ್ಲೆಲ್ಲ ಕಥೆ ಗೊತ್ತಿದ್ದರೆ ಯಾತಕ್ಕೆ ಅದು ಬಂತು ಗೊತ್ತಾಗುತ್ತೆ. ಉರ್ವಶಿ ಪರ್ವತ ಅಂತ ಕರೀತಾರೆ. ಇದು ಮುಂದೆ ಹೋದರೆ ಅಲ್ಲಿ ಗಣೇಶ ಗುಡಿ ಇದೆ, ವ್ಯಾಸರ ಗುಹೆ ಇದೆ, ಭೀಮಾ ಬ್ರಿಡ್ಜ್ ಅಂತಿದೆ, ತುಂಬ ಇದೆ ನೋಡೋದು. ಅಜಸ್ಯ ದಕ್ಷ ದುಹಿತರಿ ಏನ ಈ ಮತ್ತೆ ಹೋಗೋದು ಭಾರಿ ಕಷ್ಟ. ಹಿಂದೆ ಹೋದಾಗೆಲ್ಲ ಕೆಲಸ. ಫಸ್ಟ್ ಟೈಮ್ ಹೋದಾಗ ಯಾವಾಗ 78 ಹೋಗಿದ್ದು ಫಸ್ಟ್ ಟೈಮ್. ಅವಾಗೆಲ್ಲ ಓಡ್ಕೊತ ಹೋಗ್ಬಿಡ್ತೀವಿ ಎಲ್ಲಿ ಸಿಕ್ಕರಲ್ಲಿ. ಟೈಮ್ ಸಿಕ್ಕಾಗೆಲ್ಲ ಹೋಗ್ಬೋದು, ವೇಸ್ಟ್ ಮಾಡೋರು. ಈಗ ಅಲ್ಲಿ ತೊಗೊಳಕ್ಕಾಗೋದಿಲ್ಲ. ಈಗ ಅಷ್ಟು ಕವರ್ ಮಾಡ್ಲಿಕ್ಕಾಗಲ್ಲ ಗೊತ್ತಾಯ್ತು. ಅಷ್ಟು ಸ್ಮಾಲ್ ಟೈಮ್ನಲ್ಲಿ ಮಾಡೋಕ್ಕಾಗಲ್ಲ. ಹಾಗೆಲ್ಲ ಊಟ ಬಿಟ್ಟು ಹೋಗ್ಬಿಡ್ತಿದ್ರು, ಏನು ಬೇಕಾಗಿಲ್ಲ. ಅಲ್ಲೇ ಕ್ಯಾಂಪ್ ಹಾಕ್ತಿದ್ರು ಒಂದು ಕಡೆಗೆ, ಟೂರಿಸ್ಟ್ ಅದು. ಅವ್ರು ಏನು ಊಟ ತಿಂಡಿ ಎಲ್ಲ ರೆಸ್ಟ್ ಕೂತು ಆರಾಮ ಮಾಡ್ಕೊಂಡ್ಬಿಡ್ತಿದ್ರು. ತಕ್ಷಣ ಏನಿದೆ ಸುತ್ತ ಹುಡ್ಕೋದು ಓಡೋಗ್ತಿರೋದು. ಅಷ್ಟೊತ್ತಿಗೆ ಬರೋದು, ಆಗ ಊಟ ಹೋಗ್ಬಿಟ್ಟು ಬೋದೋಯ್ತು ಅಷ್ಟೇ. ಆ ಥರ ಆಗ್ತಿತ್ತು. ಭಾರಿ ಎಷ್ಟು ಜನ ಬಂದರೂ ಮಾಡೋಕ್ಕಾಗಲ್ಲ. ಅದು ಇನ್ನೂ ಕಷ್ಟ ಮಾಡಿ, ಎಷ್ಟು ಜನ ಬಂದಷ್ಟು ಕಷ್ಟ ಜಾಸ್ತಿ ಆಗಿದೆ. ಸ್ಮರಣೆ ಅಷ್ಟೇ ಹೋಗಿದ್ದಿಲ್ಲ. ಬಟ್ ಹಾಗೆ ನೋಡಿಬಿಟ್ರೆ ಎಷ್ಟು ಡಿಫ್ರೆನ್ಸ್ ಗೊತ್ತೇ ಆಗೋದಿಲ್ಲ. ಇದಕ್ಕೆ ಹೋದರೆ ನೀವು ನೈಮಿಷಾರಣ್ಯಕ್ಕೆ ಹೋದರೆ ನರಪಿಳ್ಳೆ ಇಲ್ಲ, ನೋ ಬಡಿ, ಝೀರೋ ಗೊತ್ತಾಯ್ತಾ. ಚಕ್ರ ಏನು ಅಂತ ಹೇಳೋದಕ್ಕೂ ಯಾರೂ ಇಲ್ಲ. ಈಗ ಹೋದ್ರೆ ಟೌನ್ ಇದ್ದಾಗ ಇದೆ ಗೊತ್ತಾಯ್ತದ. ಹರಿದ್ವಾರ ಒಂದೇ ಒಂದು ರೋಡ್ ಇದ್ದಾಗ, ಸ್ಮಾಲ್ ಪ್ಲೇಸ್ ಅದು. ಈಗ ದೊಡ್ಡ ಸಿಟಿ ಇದ್ದಾಗಿದೆ. ನೀವು ಡೆಲ್ಲಿಯಿಂದ ಹರಿದ್ವಾರಕ್ಕೆ ಹೋಗಬೇಕಾದ್ರೆ ಇರೋ 200 ಕಿಲೋಮೀಟರ್ಸು 6 ಅವರ್ಸ್ ಬೇಕು. ನಮ್ಮ ಬೆಂಗಳೂರು ಸಿಟಿ ಟ್ರಾಫಿಕ್ ಇದ್ದಾಗಿರೋದು, ಅಷ್ಟು ದೂರ ಸಿಟಿ ಟ್ರಾಫಿಕ್ ಇದ್ದಾಗ. ಬೆಂಗಳೂರು ದಾಟಿಬಿಟ್ರೆ ಪರವಾಗಿಲ್ಲ, ನಮಗೆ ದಾಟಕ್ಕೆ ಬರೋದಿಲ್ಲ, ಅಷ್ಟು ಭಯಂಕರ. ಆ ಊರುಗಳೇ ಗೊತ್ತೇ ಸಿಗೋದಿಲ್ಲ ಆ ಥರ ಆಗಿ. ಯಾವಾಗ ಅರೇ ಹೇಳಿದ್ದೇನೆ, ಏನು ಎಲ್ಲೋದ್ರೂ ಚೆನ್ನಾಗಿರಲಿಲ್ಲ. ಈಗ ಎಲ್ಲ ಕಡೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಹಿಂದಿನ ಕಾಲದ ಹೀಗೆ ತಿಳ್ಕೊಂಡ್ಬಿಡ್ತಾರೆ ಜನ, ಆಗಿರಲೇ ಇಲ್ಲ. ಹರಿದ್ವಾರದಲ್ಲಿ ಹೇಳಿದ್ರೆ ಹಿಡ್ಕೊಂಡು ಹೋದರೆ ಇಲ್ಲೇ ಒಂದೇ ರೋಡ್ ಅಷ್ಟೇ. ಮುಂದೆ ಒಂದು ಛತ್ರ, ಆಶ್ರಮ ಒಂದು ಛತ್ರ, ಒಂದು ಮಾತ್ರ ಬೂದೋಯ್ತು ಅಷ್ಟೇ. ಆಮೇಲೆ ಸ್ವಲ್ಪ ಗ್ಯಾಪ್ ದೂರ ಅಲ್ಲಿ ಹೋಗಿ ಎಲ್ಲ ಒಂದೇ ಆಗಿಬಿಟ್ಟಿದೆ. ಈಗ ದೊಡ್ಡದು ಹರಿದ್ವಾರ ಅಷ್ಟು ದೊಡ್ಡ ಎಲ್ಲ ಒಂದು ಟೌನ್ ಆದಾಗ ಆಗಿಬಿಟ್ಟಿದೆ. ಋಷಿಕೇಶ ಎಲ್ಲ ಸ್ಮಾಲ್ ಪ್ಲೇಸ್ ಕೂಡ ಭಾರಿ ದೊಡ್ಡ ದೊಡ್ಡ. ಹೌದು, ಎಲ್ಲ ಕಡೆ ಹಾಗೆ. ಈಗ ಎಲ್ಲ ಕಡೆ ಬದಲಾಗ್ಬಿಟ್ಟಿದೆ. ಸಪ್ತಂ ತಪೋ ದಕ್ಷ ದುಹಿತರು ಅಂದರೆ ಮಗಳು. ಅದಕ್ಕೆ ಮಗಳ ಮಗನಿಗೆ ಏನಂತ ಕರೀತಾರೆ? ದೌಹಿತ್ರ ಅಂತ. ಪೌತ್ರ ಅಂದರೆ ಮಗನ ಅಂತ ಕೇಳಬಾರ್ದು. ಪೌತ್ರ ಶಬ್ದಕ್ಕೆ ಅರ್ಥ ಇದು. ದೌಹಿತ್ರ ಅಂದರೆ ಅರ್ಥ ಏನೋ? ಮೊಮ್ಮಗ ಹೌದು, ಆದರೆ ಮಗನ ಮಗನಲ್ಲ. ಈ ಸಂಸ್ಕೃತದಲ್ಲಿ ಕ್ಲಾರಿಟಿ ಬಂದಾಗ ಬೇರೆ ಕಡೆ ಬರೋದಿಲ್ಲ. ಧರ್ಮಸ್ಯ ದಕ್ಷ ದುಹಿತರಿ ಅಜನಿಸ್ವ ಮೂರ್ತ್ಯಾಂ ಎನ್ನುವುದು ನಾರಾಯಣ ನರ ಇತಿ ಸ್ವತಃ ಪ್ರಭಾವ. ನಾರಾಯಣ ರೂಪ 2 ಹೇಳಿದರು. ಆಚಾರ್ಯ ಫುಲ್ ಹೇಳ್ತಾರೆ, ಬೇರೆ ಕಡೆ ಹೇಳಿದ್ದಾರೆ. ಒಟ್ಟು 2 ಅಲ್ಲ 4 ಅಂತ ಹೇಳ್ತಾರೆ. ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ ದೇವ್ಯಸ್ತನಂಗ ಪ್ರತನ ಘಟಿತುಂ ನ ಶೇಕುಹು. ಈ ರೂಪದ ತಪಸ್ಸಾಗಿತ್ತು ಅಂದರೆ ಎಂಥ ಅಪ್ಸರಿಯನ್ನು ಇಂದ್ರಿಯದಲ್ಲಿ ಕಳಿಸಿದ್ರು ಕೂಡ ರೂಪನ ಅಲಗಾಡಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಅರ್ಥ ಹೇಳಿದ್ದಾರೆ ಇಲ್ಲಿ. ಏಕಾಸ್ಕಂದದೊಳಗೆ ಫುಲ್ ಕಥೆ ಹೇಳ್ತಾರೆ ಏನು ಅಂತೇಳಿ. ಇವೆಲ್ಲ ಬಿದ್ದು ಕೊಟ್ಟ ಕಂಟೆಂಟ್ಸ್ ಕೊಟ್ಟಾಗಷ್ಟೇ, ಅಲ್ಲಿ ಓದ್ಕೋಬೇಕು.
ಇಂದ್ರದೇವರು ಏನು ಮಾಡಿದರು, ತಪಸ್ ಮಾಡೋದು ನೋಡಿ ಇಂದ್ರ ಕಣ್ಣಿಟ್ಟಿರ್ಬೇಕು ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲರನ್ನು ಕಳಿಸಿ ಅವ ಪರಮಾತ್ಮಗೆ ಉಟ್ಕೊಂಡು ಊರ್ವಶಿ ಎಲ್ಲ ಹುಟ್ಟಿ ಬಂದಿದ್ದಲ್ಲ ಆಗ ಬರೋದು. ಎಷ್ಟು ಸೂಚನೆ ಕೊಟ್ಟರು ಅಷ್ಟೇ. ಅನಂಗ ಪೃತನ, ಅನಂಗ ಅಂದರೆ ಮನ್ಮಥ, ಪೃತನ ಅಂದರೆ ಸೇನೆ, ರಂಭಾದಿ ಅಪ್ಸರಿಯರು ಅವ್ರು ಬಂದು ಏನು ಮಾಡಿದರೂ ಕೂಡ ತಪಸ್ಸನ್ನು ಕಣ್ಣು ತೆಗೆಸೋಕ್ಕೂ ಆಗಲಿಲ್ಲ ಅವ್ರ ಕೈಲಿ. ಅದೆಲ್ಲ ಡೀಟೇಲ್ಸ್ ಅಲ್ಲಿ ಹೇಳ್ತಾರೆ. ಇಲ್ಲಿ ವಿಶೇಷ ಅಂದರೆ ನರೋ ನಾರಾಯಣಶ್ಚೈವ ಹರಿಹಿ ಕೃಷ್ಣ ತಥೈವ ಚ ಚತ್ವಾರೋ ಧರ್ಮತನಯಾ ಹರಿರೇವ ತ್ರಯೋ ಮತಾಃ. ಹುಟ್ಟಿದ್ದು 4 ಮಕ್ಕಳು, ನರ, ನಾರಾಯಣ, ಹರಿ, ಕೃಷ್ಣ ಅಂತೇಳಿ. ನರ, ನಾರಾಯಣ, ಹರಿ, ಕೃಷ್ಣ ಅಂತೇಳಿ 4 ಮಕ್ಕಳು. ಅದರಲ್ಲಿ 4 ಜನರು ನಾರಾಯಣ ಅಲ್ಲ, ಚತ್ವಾರೋ ಧರ್ಮತನಯ, 4 ಜನ ಯಮದೇವರ ಮಕ್ಕಳು, ಯಮದೇವರ ಮಕ್ಕಳು, ಮೂರ್ತಿದೇವಿ ತಾಯಿ. 3 ಜನ ಮಾತ್ರ ಸಾಕ್ಷಾತ್ ರೂಪಗಳು, ನಾರಾಯಣ, ಹರಿ, ಕೃಷ್ಣ. ನರ ಸಾಕ್ಷಾತ್ ರೂಪ ಅಲ್ಲ, ಅನಂತೋ ನರನಾ ಮಾತ್ರ, ಶೇಷನೇ ನರ. ತಸ್ಮಿಂಸು ನರನಾಮವಾನ್, ಅದರೊಳಗೆ ನರ ಅಂತಕ್ಕಂಥ ಪರಮಾತ್ಮನ ಒಂದು ರೂಪ ಅದರಲ್ಲಿದೆ. ವಿಶೇಷೇಣ ಸ್ವಯಂ ವಿಷ್ಣು ನಿವಸತಿ ಅಂಬುಜೇಕ್ಷಣ. ನರನ ಅಂಶ ಆತ, ಸಾಕ್ಷಾತ್ ನರ ಅಲ್ಲ, ನರನ ಅಂಶ, ಇಂದ್ರನ ಅವತಾರ. ಸುಮ್ಮನೆ ವರ್ಷಗಳಲ್ಲಿ ಏನು ಬಿಡ್ತಾರೆ ಮಹಾಭಾರತ, ನಾರಾಯಣ, ನರ ಅಂದರೆ ಅರ್ಜುನ, ನಾರಾಯಣ ಕೃಷ್ಣ ಅಂದ್ಬಿಡ್ತಾರೆ. ಅಲ್ಲ ಅಲ್ಲ, ನರಾಂಶ ಅಷ್ಟೇ ಹೊರತು ಸಾಕ್ಷಾತ್ ನರ ಅಲ್ಲ, ಸಾಕ್ಷಾತ್ ಇಂದ್ರ ಆತ. ನರ ಆವೇಶ, ಅಂಶ ಅಂದರೆ ಅಂಶ, ಆವೇಶಕ್ಕಿಂತ ಜಾಸ್ತಿ ಇದ್ದರೆ ಅಂಶ ಅಂತ ಕರೀತಾರೆ. ಅದು ಅರ್ಜುನಲ್ಲಿ ಪ್ಲಸ್ ಪಾಯಿಂಟ್ ಆಗ್ತದಲ್ಲ. ಹೌದು, ಸಾಕ್ಷಾತ್ ರೂಪಗಳು ನೋಡಿ. ಹರಿ ಅಂತ ರೂಪ ಇದೆ ಒಂದು, ನಾವು ಹರಿ, ನಮ್ಮ ಹರೆಯನ ಒಂದು ರೂಪ ಇದ್ದೇ ಇದೆ. ಹರಿ ಅಂತ ಇನ್ನೊಂದು ರೂಪ ಇದೆ, ಯಾವುದದು ಮಗ್ನಾಗಿ ಕೊಟ್ಟಿರೋದು. ಅದೇ ರೀತಿ ಕೃಷ್ಣ, ದಶಾವತಾರದ ಕೃಷ್ಣ ಬೇರೆ, ಕೇಶವಾದಿ ರೂಪದ ಕೃಷ್ಣ ಬೇರೆ, ಈ ಕೃಷ್ಣ ಬೇರೆ. ಅದು ಎಲ್ಲ ರೂಪಗಳು ನಾರಾಯಣನೇ ಸಾಕ್ಷಾತ್. ಆದರೆ ನಾವು ಯಾವುದಕ್ಕೆ ಅರ್ಥ, ಇದು ದೇವಕ್ಕೆ ತನೆಯ ಕೃಷ್ಣ ಬೇರೆ, ಮೂರ್ತಿ ತನೆಯ ಕೃಷ್ಣ ಬೇರೆ. ಅರ್ಥ ಆಯ್ತಾ? ಈ ಕ್ಲಾರಿಟಿ ಗೊತ್ತಿರಬೇಕು. ಚತ್ವಾರೋ ಧರ್ಮತನಯಾ ಹರಿರೇವ ತ್ರಯೋ ಮತಾಃ, ಅದರಲ್ಲಿ ಹರಿಯೇ ಸಾಕ್ಷಾತ್ ರೂಪ. ಇವರು ಅನಂತ ನರನಾಮವಾನ್ ವಿಶೇಷೇಣ ಸ್ವಯಂ ವಿಷ್ಣು ನಿವಸತಿ ಅಂಬುಜೇಕ್ಷಣ. ಅವರೊಳಗೆ ನರ ಅನ್ನೋ ರೂಪ ಪರಮಾತ್ಮ ಇಟ್ಟಿದ್ದಾನೆ, ನರನೊಳಗೆ. ತಸ್ಮಾತ್ ಚತುರ್ಧಾ ಧರ್ಮಸ್ಯ ಜಾತೋ ವಿಷ್ಣು ರೀತಿರ್ಯತೆ ಇತಿ ಷಾಡ್ಗುಣ್ಯೆ. ಷಾಡ್ಗುಣ್ಯ ಅನ್ನೋ ಗ್ರಂಥ ಹೇಳ್ತಾ ಇದೆ, ಪರಮಾತ್ಮ 4 ರೂಪಗಳಲ್ಲಿ ಅವತಾರ ಮಾಡಿದ ಅಂತ ಹೇಳ್ತಾರೆ. ಅದು ಸ್ಪಷ್ಟೀಕರಣ ಹೀಗೆ ಅಂಥೇಳಿ ಷಾಡ್ಗುಣ್ಯದಲ್ಲಿ ಸ್ಪಷ್ಟ ವಿವರ ಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾರೆ? ಸುಮ್ಮನೆ ಹೇಳಿಬಿಡೋದ್ರೆ ಕೊಟೇಶನ್ ಕೊಟ್ಟು ಓದಬೇಕು, ಅವಾಗ ಗೊತ್ತಾಗುತ್ತೆ. ಎಲ್ಲ ಪುರಾಣ ಒಂದು ಯೂನಿಟ್ ಮೊದಲು ಮರಿಬಾರ್ದು, ತೋರ್ಸೋಕ್ಕೆ ಹಾಗೆ ಮಾಡೋದು. ಇಷ್ಟಾದರೂ ಕೂಡ ಮರ್ತಿದ್ದೇ ಹೊರತು ಆಚಾರ್ಯ ಹೇಳಿದ್ದೇನೆ ಪೂರ್ತಿ ಫಾಲೋ ಮಾಡಿದ್ದು ಹಿಂದಿನವರೇ ಹೊರತು ಹೋಗ್ಬಿಡ್ತದಲ್ಲ. ಗ್ರಂಥದ ಹೆಸರು ಪಂಚರಾತ್ರದಲ್ಲಿ ಬರೋ ಅನೇಕ ಇದರಲ್ಲಿ ಪ್ರವೃತ್ತ, ಸತ್ತತ್ವ, ಷಡ್ಗುಣ್ಯ, ಹೀಗೆ ಅನೇಕ ನಾವು ಉದ್ಯೋಗ ಬರೋ ವಿತರಣೀತಿ ಹಾಗೆಲ್ಲ ಕ್ಲಾಸಿಫೈ ಮಾಡ್ತೀವಲ್ಲ, ಹಾಗೆ ಮೋಕ್ಷ ಧರ್ಮ ಅಂತಾರೆ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಒಂದು ಉಪಪರ್ವ. ಕೆಲವೊಮ್ಮೆ ಮಹಾಭಾರತ ಅಂತ ಕೊಟ್ಟು ಮಾಡ್ತಾರೆ, ಕೆಲವು ಮೋಕ್ಷ ಧರ್ಮ ಅಂತಲೂ ಕೊಟ್ಟು ಮಾಡ್ತಾರೆ. ಯಾಕೆಂದರೆ ಹುಡುಕ ಸುಲಭ ಆಗುತ್ತೆ. ಇಡೀ ಭಾರತ ಹುಡುಕತ್ತ ಕೊಡೋದ್ರು ಅಲ್ಲಿ ಮೋಕ್ಷ ಧರ್ಮ ಅಂದ ತಕ್ಷಣ ಹುಡುಕ ಸುಲಭ ಆಗುತ್ತೆ. ಆ ರೀತಿ ನಿಂದೇನು ಹೇಳಿದ್ರಿ ಇಲ್ಲಿ? ಇಷ್ಟು ರೂಪಗಳು ಬಂತು ಅಂತ. ಆದ್ಯೋವತಾರ ಪುರುಷ ಪರಸ್ಯ ಕಾಲ ಸ್ವಭಾವ ಸನ್ಮನಶ್ಚ ಹೇಳಿಲ್ಲ. ಅಲ್ಲಿ ಹೇಳಿದ್ರೆ ಡೀಟೇಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಪುರುಷ 3ನೇ ಅಧ್ಯಾಯದಲ್ಲಿ ಬಂತಲ್ಲ, ಅದರ ಎಕ್ಸ್ಪೆನ್ಷನ್ ಇದು. ಕ್ಲೋನಾಲಜಿಕಲ್, ಕೆಲವು ಕ್ಲೋನಾಲಜಿಕಲ್, ಕೆಲವು ಕ್ಲೋನಾಲಜಿಕಲ್ ಅಲ್ಲ. ಆ ವಿಷಯಗಳು ಕೊಡೋದಷ್ಟೇ. ಅದನ್ನ ಮತ್ತೆ ಇನ್ನೊಂದು ಕಡೆ ತಿಳ್ಕೋಬೇಕು. ಮತ್ತೆ ಕನ್ಫ್ಯೂಸ್ ಅದೇ ಅಲ್ಲೂ ಹಾಗೆ ಹೇಳಿದ್ದಾರೆ. ಪೃಥ್ವಿ ಚಕ್ರವರ್ತಿನ ಅಲ್ಲೂ ಹೇಳಿದ್ದಾರೆ ಸಾಕ್ಷಾತ್ ರೂಪದಲ್ಲಿ. ಅಲ್ಲ, ಅವರು ಹಾಗೆ ಹೇಳಿದ್ದಾರಲ್ಲಿ ಹಾಗೇನೆ. ಮತ್ತೆ ಇಲ್ಲೂ ಮಿಕ್ಸ್ ಮಾಡಿ ಅಲ್ಲೂ ಮಿಕ್ಸ್ ಮಾಡ್ತಾರೆ. ಕಪಿಲ ಬಂದು ಬರುತ್ತೆ, ಅದು ಎಲ್ಲ ಹೇಳ್ತಾರೆ. ಎಲ್ಲದಕ್ಕೂ ಆಚಾರ ನೋಟ್ ಕೊಡೋದಿಲ್ಲ, ಇದರಲ್ಲಿ ಬರೋದೆಲ್ಲ ಹೇಳೋದಿಲ್ಲ. ಎಲ್ಲಿ ಕ್ಲಾರಿಟಿ ಬೇಕು ಅಲ್ಲಿ ಮಾತ್ರ ಕೊಡ್ತಾರೆ, ಎಲ್ಲಿ ಬಂದಿರುತ್ತೆ ಅಲ್ಲಿ ಕೊಡೋದಿಲ್ಲ. ಇನ್ನು ಕೊಡೋದು ಮುಂದೆಲ್ಲೋ ಕೊಡ್ತಾರೆ. ಮತ್ತೆ ಅದಕ್ಕೆ ಸರ್ವಮೂಲ ಪೂರ್ತಿ ಓದಬೇಕು. ಒಂದನ್ನು ಪೂರ್ತಿ ಓದಿದ್ರೆ ಗೋವಿಂದ. ಸರ್ವಮೂಲ ಪೂರ್ತಿ ಓದಬೇಕು ಅಂತಿದ್ರೆ ಆಗ ಫುಲ್ ಕ್ಲಾರಿಟಿ ಇರುತ್ತೆ. ವಿದ್ಧ ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಇದು ಅಧ್ಯಾಯ ಬಹಳ ಮುಖ್ಯ ಇದು. ಯಾಕೆಂದರೆ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಹೊಸ ಅರ್ಥಗಳನ್ನು ಹೇಳ್ತಾರೆ. ಅದು ಮತ್ತೆ ಬೇರೆ ಕಡೆ ಹೇಳೋದಿಲ್ಲ. ಆದ್ದರಿಂದ ಚಿಕ್ಕದಾಗಿ ಕಂಡ್ರೂ ಕೂಡ ಅನೇಕ ಹೊಸ ವಿಷಯ ಇದೆ. ಆಗಲ್ಲ. ಅದಕ್ಕೆ